ವೀಕ್ಷಕರೇ ನಮಸ್ಕಾರ. ಇವತ್ತು ಒಬ್ಬರು ವಿಶೇಷ ಅತಿಥಿ ನಮ್ಮ ಭಾರತವಾಣಿ ಪಾಡ್ಕಾಸ್ಟ್ನಲ್ಲಿದ್ದಾರೆ. ಅವರು ಪುತ್ತೂರಿನವರೇ, ಹಾಗೆ ವೈದ್ಯರು ಕೂಡ, ಮಾತ್ರವಲ್ಲದೆ ಬಹುಮುಖ ಪ್ರತಿಭೆ ಕೂಡ. ಯಕ್ಷಗಾನವನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಬೇರೆ ಬೇರೆ ಪ್ರತಿಭೆಗಳ ಜೊತೆಗೆ ಇವರು ವೈದ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದಿಷ್ಟು ವಿಚಾರಗಳನ್ನು, ಅದು ಈಗ ಅಗತ್ಯ ಇರುವಂತಹ ವಿಚಾರಗಳನ್ನು ಮಾತಾಡಲಿಕ್ಕೆ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವತ್ತು ನಾವು ಯಾವ ವಿಷಯ ಮಾತಾಡಲಿಕ್ಕಿದ್ದೇವೆ ಅಂತ ಹೇಳಿದರೆ, ಅದು ವಯಸ್ಸಾದ ತಂದೆ ತಾಯಿಗಳನ್ನು ನೋಡ್ಕೊಳ್ಳುವಂಥದ್ದು ಹೇಗೆ ಅಂತ. ತಂದೆ ತಾಯಿಗಳನ್ನು ನಾವು ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕು ಎಲ್ಲ ಹೇಳ್ತಾ ಇರ್ತೇವೆ. ಆದರೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಕಾಣುವಂಥದ್ದು ಏನು ಅಂತ ಹೇಳಿದರೆ, ಹೇಗೆ ನೋಡ್ಕೊಳ್ಳೋದು ಅಂತ. ಸೊ ಹಾಗಾಗಿ ತಂದೆ ತಾಯಿಗಳ, ಮೊದಲನೇದಾಗಿ ತಂದೆ ತಾಯಿಗಳ ಆ ಒಂದು ಪಾತ್ರ ಒಬ್ಬರ ಜೀವನದಲ್ಲಿ ಯಾವ ರೀತಿ ಇರ್ತದೆ ಮೇಡಮ್? ತಂದೆ ತಾಯಿ ಇಲ್ಲದೆ ಜೀವನ ಇಲ್ಲ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಯಾಕೆಂತಂದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಹಿಂದಿನಿಂದಲೂ ನೋಡಿಕೊಂಡೇ ಬೆಳೆದಂಥವ್ರು. ಅಪ್ಪ ಅಮ್ಮ ಇಲ್ಲದೆ ನಮಗೆ ಪ್ರಪಂಚ ಇಲ್ಲ. ಯಾಕೆ ಹೀಗೆ ಅಂತಂದರೆ, ಒಂದು ಮಗು ಭೂಮಿಗೆ ಬರಲಿಕ್ಕೆ ಅಪ್ಪ ಅಮ್ಮ ಇಬ್ಬರೂ ಸಹ ಕಾರಣ. ಆ ಅಮ್ಮ ಅನ್ನುವಂಥ ಒಂದು ಜೀವ 9 ತಿಂಗಳು ತನ್ನ ಒಡಲಿನಲ್ಲಿ ಆ ಮಗುವನ್ನು ಇಟ್ಟುಕೊಂಡು ಹಲವಾರು ನೋವುಗಳನ್ನು ಅನುಭವಿಸಿ ಆ ಮಗುವನ್ನು ಹೆತ್ತು ಈ ಭೂಮಿ ಮೇಲೆ ತಂದು ಅಮೃತಕ್ಕೆ ಸಮಾದಂತಹ ಎದೆ ಹಾಲನ್ನು ಉಣಿಸಿ ಬೆಳೆಸುವುದಾದರೆ ಅಪ್ಪಂದು ಬೇರೆ ಥರ ಪ್ರೀತಿ. ಹೇಗೆ ಹೆಗಲಲ್ಲಿ ಹೊರುವಂತಹ ಜವಾಬ್ದಾರಿ, ಆ ಜವಾಬ್ದಾರಿಯ ಒಂದು ಸ್ಥಾನವನ್ನು, ಪ್ರೀತಿಯನ್ನು ಅಪ್ಪ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ನಿಮಗೆ ನೆನಪಿರ್ಬೋದು, ಚಿಕ್ಕ ಇರುವಾಗ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಬರ್ತಿರ್ಲಿಲ್ಲ. ಮೂತ್ರ ಮಾಡಿದ್ರೆ ಅಲ್ಲಿಯೇ, ನಾವು ಏನಾದರೂ ಏನು 1-2 ಹೋದ್ರೆ ಅಲ್ಲಿಯೇ ಮೈಗೆಲ್ಲ ಮೆತ್ತಿಕೊಂಡು ಹಾ ಅಂತ ನಗಡ್ಕೊಂಡು ಖುಷಿ ಪಡ್ತಿದ್ವಿ. ಆದರೆ ಯಾವುದು ಸರಿ, ಯಾವುದು ತಪ್ಪು, ಹೊಟ್ಟೆಗೆ ಹೇಗೆ ಊಟ ಸೇರಬೇಕು, ನನ್ನ ಮಗುವಿಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದು ಎಲ್ಲವನ್ನ ನೋಡಿ ನಮಗೆ ಈ ಜೀವವ ಮತ್ತೆ ಜೀವನ ಎರಡನ್ನೂ ಕೊಡೋದು ಅಪ್ಪ ಅಮ್ಮ. ಆದ ಕಾರಣ ಅಪ್ಪ ಅಮ್ಮನ ಒಂದು ಸ್ಥಾನವನ್ನು ಬೇರೆ ಯಾರು ತುಂಬಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಏನಾದರೂ ಕಳೆದು ಹೋದರೆ ನಾವು ಪುನಃ ತರ್ಬೋದಂತೆ, ಅಂಗಡಿಗೆ ಹೋಗ್ಬೋದು, ಇನ್ನೊಂದು ತರ್ಬೋದು, ಹಾಳಾದ್ದನ್ನು ರಿಪೇರಿ ಮಾಡ್ಬೋದು. ಅಪ್ಪ ಅಮ್ಮ ಅನ್ನುವ ಜೀವಗಳನ್ನು ಉಂಟಲ್ಲ, ನಾವು ಬದಲಾಯಿಸ್ಲಿಕ್ಕಾಗಲಿ ಆ ಒಂದು ಸ್ಥಾನವನ್ನು ಬೇರೆಯವರಿಗೆ ಕೊಡ್ತೇನೆ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತಂದರೆ ಅವರ ಸ್ಥಾನ ಅಂಥದ್ದು. ನಿಮಗೆ ಗೊತ್ತೇ ಇದೆ, ಶಂಕರಾಚಾರ್ಯರ ಮಾತೃ ಪಂಚಕಂ ಅಂತ ನೀವು ಕೇಳಿರ್ಬೋದು. ಆ ಒಂದು ಶ್ಲೋಕಗಳ ಸಾಲಿನಲ್ಲಿ ಆ ಶಂಕರಾಚಾರ್ಯರು ಅಲ್ಲಿ ಹೇಳ್ತಾರೆ, ನಾನು ಮಲಮೂತ್ರಗಳಲ್ಲಿ ಬಿದ್ದಿದ್ದೆ, ಒದ್ದಾಡ್ತಿದ್ದೆ, ನನಗೆ ಇದು ನಾನು ಆ ಥರ ಬದುಕ್ತಾ ಇದ್ದೇನೆ ಅಂತಲೇ ಗೊತ್ತಿಲ್ಲ, ಆದರೆ ನನ್ನನ್ನು ತುಂಬ ಚೆನ್ನಾಗಿ ಇಟ್ಟದ್ದು, ನನಗೆ ಈ ಜೀವನವನ್ನು ಕೊಟ್ಟದ್ದು ನೀನಮ್ಮ ಅಂತ ಹೇಳಿ ಅವರು ಆ ಒಂದು ಮಾತೃ ಪಂಚಕಮಲ್ಲಿ ಬರೆದಿದ್ದಾರೆ. ನೀವು ಓದಿರ್ಲೂಬಹುದು. ಅದು ಏನಂದರೆ, ಶಂಕರಾಚಾರ್ಯರ ಕಾಲದಿಂದಲೂ ಅಪ್ಪ ಅಮ್ಮನಿಗೆ ಅಷ್ಟು ಇದು ಉಂಟು. ಅವರಿಗಿಂತ ಹಿಂದೆಯೂ ಸಹ ಇತ್ತು, ಮುಂದಕ್ಕೂ ಸಹ ಇರ್ತದೆ. ಯಾಕೆಂತಂದರೆ ಕೆಲವು ಸ್ಥಾನಗಳನ್ನು ಕೆಲವರು ಮಾತ್ರ ನಿಭಾಯಿಸ್ಲಿಕ್ಕೆ ಸಾಧ್ಯ. ಮತ್ತು ಅಪ್ಪ ಅಮ್ಮ ಅಂತ ಹೇಳಿರೋದು ನಮ್ಮ ಕೆಲಸಗಳನ್ನು ಮಾತ್ರ ಮಾಡಲಿಕ್ಕಲ್ಲ. ಈಗ ನಿಮ್ಮನ್ನು ನನ್ನನ್ನು ತಗೊಳ್ಳಿ, ನನ್ನನ್ನೇ ತಗೊಳ್ಳಿ. ನಾನು ಚಿಕ್ಕ ಇರುವಾಗ ಅಪ್ಪ ಅಮ್ಮ ನನಗೆ ಬಟ್ಟೆ ಹಾಕಿಸಿದ್ರು, ಊಟ ಮಾಡಿಸಿದ್ರು, ನನ್ನನ್ನು ಬೆಳೆಸಿದ್ರು, ಶಾಲೆಗೆ ಸೇರಿಸಿದ್ರು, ಕಷ್ಟಪಟ್ಟು ದುಡಿದ್ರು, ಎಲ್ಲ ಮಾಡಿದ್ರು. ಒಂದು MBBS MD ಸೀಟು ಹೀಗೆ ಅವರು ತುಂಬ ಕಷ್ಟಪಟ್ಟು ನನ್ನನ್ನು ಸೇರಿಸಿ ದುಡಿದು ಅದಕ್ಕೆ ದುಡ್ಡು ಕಟ್ಟಿ ನನ್ನನ್ನು ಇವತ್ತಿಗೆ ನಾನೇನೋ ಅದನ್ನು ಮಾಡಿದರು. ಅಲ್ಲಿ ಅವರ ಕರ್ತವ್ಯ ಮುಗೀತಾ? ಇಲ್ಲ. ಇವತ್ತಿಗೆ ಸಹ ನನ್ನ ಮಗುವನ್ನು ನೋಡ್ಕೊಳ್ತಾರೆ, ಅವಳಲ್ಲಿ ನನ್ನನ್ನು ಕಾಣ್ತಾರೆ. ಅವರ ಆ ಒಂದು ಎಂತ ಹೇಳುದು, ಆ ಒಂದು ಜೀವನ ಪೂರ್ತಿ ಇದು ನಡೆಯುವಂತಹ ಒಂದು ಇದು. ಹಾಗೆಂತೇಳಿ ಅವ್ರು ನಮ್ಮ ಕೆಲಸದವರಲ್ಲ, ಅವರಿಗೂ ಒಂದು ಜೀವನ ಉಂಟು. ಅವರಿದನ್ನು ಮಾಡ್ತಾ ಇರೋದು ಒಂದು ರೂಪಾಯಿ ಸಹ ತಕ್ಕೊಳ್ಳದೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ನಿಸ್ವಾರ್ಥದಿಂದ ಮಾಡ್ಲಿಕ್ಕೆ ಸಾಧ್ಯವಾ? ಇಲ್ಲ. ಅದನ್ನು ಮಾಡೋದು ಯಾರು? ಅಪ್ಪ ಅಮ್ಮ ಮಾತ್ರ. ಯಾಕೆಂತಂದ್ರೆ ಆ ಒಂದು ಅಪ್ಪ ಅಮ್ಮನಿಗೆ ಆ ಒಂದು ಹೇಗೆ ಪ್ರೀತಿಯನ್ನು ಕೊಡೋದು ಅಂತ ಹೇಳೋದುಂಟಲ್ಲ, ಆ ಸ್ಥಾನಕ್ಕೆ ಹೋಗಿ ನಿಂತ ಕೂಡಲೇ ಬಂದು ಬಿಡ್ತದೆ ಅಂತ. ಒಂದು ಮಗುವಿಗೆ ತನ್ನ ಮಗು ತನ್ನದಿದು ಅಂತ ಅಂದಾಗ ಅದು ಬಂದು ಬಿಡ್ತದೆ. ಆದರೆ ಮಗುವಿಗೆ ಅದು ಗೊತ್ತಾಗೋದು ಯಾವಾಗ ಅಂದರೆ ಅವರಿಗೊಂದು ಮಗು ಆದಾಗ ಮಾತ್ರ. ಹಾಗೆ ಅಪ್ಪ ಅಮ್ಮ ಅನ್ನುವಂಥದ್ದಕ್ಕೆ, ಆ ಸ್ಥಾನಕ್ಕೆ ತುಂಬ ವಿಶೇಷ ಬೆಲೆ ಉಂಟು. ಅದು ಇಂದಿಗೂ ಇರ್ತದೆ, ಮುಂದಕ್ಕೂ ಇರ್ತದೆ. ನನಗೆ ಶಂಕರಾಚಾರ್ಯರ ವಿಷಯ ಬರುವಾಗ ನನಗೆ ಏನು ನೆನಪಾಗ್ತದೆ ಅಂತ ಹೇಳಿದ್ರೆ, ಅವರದ್ದೊಂದು ಶ್ಲೋಕದಲ್ಲಿ ಬರ್ತದೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಸೊ ಆ ಶ್ಲೋಕ ಮತ್ತೆ ಮತ್ತೆ ನೆನಪಾಗ್ತದೆ. ಈ ತಂದೆ ತಾಯಿಗಳನ್ನು ನಾವು ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಹೇಳುವ ವಿಚಾರ ಅಂದರೆ,
ವಯಸ್ಸಾಗ್ತಾ ಇದ್ದಾಗೆ ತಂದೆ ತಾಯಿಗಳು ಹೇಗೆ ಅಂತ ಹೇಳಿದರೆ ಒಂದು ಮಕ್ಕಳಾಗಿ ಆಗಿಬಿಡ್ತದೆ, ಅಥವಾ ಅವರ ಮನಸ್ಸು ಯಾವ ರೀತಿ ಇರ್ತದೆ ಅಂತ ವಯಸ್ಸಾದಾಗ. ಅಂದರೆ ನಮಗೆ ಸಾಧಾರಣವಾಗಿ ನಾವು ಹೇಗೆ ಅಂತ ಹೇಳಿದ್ರೆ ನಾವು ನೋಡ್ತೇವೆ, ಅವರು ಮಕ್ಕಳಾಗಿ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಅವರ ಮನಸ್ಸಲ್ಲಿ ಏನು ಓಡ್ತಾ ಇರ್ತದೆ ಅಂತ ಹೇಳ್ಬೋದಾ? ಈಗ ಹೇಗೆ ಅಂತಂದರೆ, ಒಂದು ಮಗು ಒಂದು ಮನೆಯಲ್ಲಿ ಹುಟ್ಟಿ ಬೆಳೀತಾ ಬೆಳೀತಾ ಒಂದು ಜೀವನದ ವಿವಿಧ ಹಂತಗಳನ್ನು ದಾಟಿ ಮಧ್ಯವಯಸ್ಕ ಸ್ಥಿತಿಯನ್ನು ದಾಟಿ ಮತ್ತೆ ವೃದ್ಧಾಪ್ಯವನ್ನು ತಲುಪ್ತದೆ. ಆ ವೃದ್ಧಾಪ್ಯವನ್ನು ತಲುಪಿದಾಗ ಮತ್ತೆ ಅದು ಮಗುವೆ. ಯಾಕೆ ಅಂತಂದರೆ, ಹುಟ್ಟುವಾಗ ಸಹ ನಾವು ಏನಂತಂದರೆ ನಮ್ಮ ಅಪ್ಪ ಅಮ್ಮ ಹೇಳಿ ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊತ್ತಾಗ್ತಿರ್ಲಿಲ್ಲ. ಈ ಒಂದು 60-70 ವರ್ಷದ ನಂತರ ಮತ್ತೆ ಮಗುವಿನ ಮನಸ್ಥಿತಿಯೇ ಬರುವಂತಹ ಒಂದು ಸಂದರ್ಭಗಳು ಹೆಚ್ಚು. ಆದರೆ ಅನುಭವದ ಜೊತೆಗೆ ಹೂರಣಗೊಂಡಂತಹ ಒಂದು ಸುಂದರವಾದಂತಹ ಜೀವನ ಅದು. ಈಗ ಮಗುವಾಗಿದ್ದಾಗ ಜೀವನದ ಅನುಭವಗಳು ಇರುವುದಿಲ್ಲ, ಬರೀ ಮಗುವಿನ ಅವಸ್ಥೆ ಇರ್ತದೆ ಅಷ್ಟೇ. ಆದರೆ 60 ವರ್ಷದ ಮೇಲೆ ಇಡೀ ಜೀವನ ಅನುಭವಿಸಿದಂತಹ ಅನುಭವಗಳ ಒಂದು ಬುತ್ತಿಯೊಡನೆ ಈ ಮಗುವಿನ ಸ್ಥಿತಿಯ ಸಿಹಿಯ ಒಂದು ಉಣಿಸುವಂತಹ ಸಮಯ ಅದು. ಆದರೆ ಹೆಚ್ಚಿನವರು ಅದನ್ನು ದುಃಖದಲ್ಲೇ ಕಳೀತಾರೆ. ನೀವು ಯಾರನ್ನು ಬೇಕಿದ್ರೆ ನೋಡಿ, ಒಂದು 60-65 ವರ್ಷ ದಾಟಿದ ಮೇಲೆ ಅವರ ಯೋಚನೆಗಳೇ ಬೇರೆ. ನನ್ನ ಮಗ ನನ್ನನ್ನು ಹಿಂದಿನಷ್ಟು ಇಷ್ಟಪಡೋದಿಲ್ಲ, ನನ್ನ ಸೊಸೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ನನ್ನ ಮೊಮ್ಮಕ್ಕಳು ನನ್ನೊಟ್ಟಿಗೆ ಆಟ ಆಡೋದಿಲ್ಲ, ನನಗೆ ಬೇಕಾಗಿದ್ದನ್ನು ತೆಗೆದುಕೊಳ್ಳೋದಿಲ್ಲ. ಈ ಥರ ಪರಿಸ್ಥಿತಿಗಳಿರ್ತದೆ. ಅವರ ಮಕ್ಕಳು ಹಾಗೆ ಮಾಡಿರ್ಲೂಬಹುದು, ಅವರ ಸೊಸೆ ಅಂದ್ರೆ ನೋಡ್ಕೊಳ್ಳೋದೇ ಇದ್ದಿರ್ಬೋದು, ಮೊಮ್ಮಕ್ಕಳು ಆಟ ಆಡೋದೇನೂ ಇದ್ದಿರ್ಬೋದು. ಅದು ಸತ್ಯವೂ ಇದೆ, ಈಗಿನ ಕಾಲದಲ್ಲಿ ಹಾಗೆ ಉಂಟು. ಯಾಕೆಂತಂದ್ರೆ ಹೆಚ್ಚಿನ ಸಂಸಾರಗಳೀಗ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಷ್ಟೇ ಸಂಸಾರ. ಅದೀಗ ಮಕ್ಕಳು ಹೋಗಿದೆ, ಮಗು, ಇಷ್ಟೇ ನಮ್ಮ ಸಂಸಾರ ಅಂದ್ರೆ ಇಷ್ಟು. ಹಿಂದೆ ಹಾಗಲ್ಲ, ಕೂಡು ಕುಟುಂಬ, ಒಂದು 5-6 ಜನ ಅಜ್ಜಂದ್ರು, ಇಡೀ ಮನೆಯ ಒಂದು ಪ್ರತಿದಿನ ಉತ್ಸವ, ಜಾತ್ರೆ. ಈಗೆಲ್ಲ ನಮ್ಮಲ್ಲಿ ಹಬ್ಬ ಹೇಗೆ, ಹಬ್ಬವ ದೀಪಾವಳಿಯ ಎಷ್ಟು ದಿನ ಅಂತೆ ರಜೆ, 4 ಹೋಗುವನ ಟ್ರಿಪ್, ಹೀಗೆ ಜೀವನ. ಹೇಗೆಂದ್ರೆ ನಮಗೆ ಹಬ್ಬ ಅಂದ್ರೆ ಏನು, ಅದರಲ್ಲಿ ಏನು ಮಾಡಬೇಕು, ಆ ಒಂದು ಪ್ರತಿ ಹಬ್ಬದಲ್ಲಿ ಏನು ಹೇಳಲಿಕ್ಕೆ ಮನೆಯಲ್ಲಿ ಹಿರಿಯರಿಲ್ಲ. ಯಾಕೆಂದ್ರೆ ಅವರು ವೃದ್ಧಾಶ್ರಮದಲ್ಲಿ ಇರ್ತಾರೆ, ಇಲ್ಲ ಅಂತಂದ್ರೆ ಬೇರೆ ಮನೆಯಲ್ಲಿ ಇರ್ತಾರೆ. ಅದು ಯಾಕೆ ಹಾಗಾಗಿರ್ತದಪ್ಪ ಅಂತಂದ್ರೆ, ಮಕ್ಕಳದ್ದೇ ತಪ್ಪು ಹಿರಿಯರದ್ದೇ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮನಸ್ಸಿನ ಒಡಕುಗಳ ಮಧ್ಯೆ ಸಂಬಂಧಗಳು ಸಿಲುಕಿ ತಪ್ಪಿ ಹೋಗಿರ್ತದೆ. ಈ ಒಂದು ಪರಿಸ್ಥಿತಿ ಪ್ರತಿಯೊಬ್ಬರ ಮನೆಯಲ್ಲಿ ಸಹ ಕಾಣ್ತದೆ. ಈಗ ಹಿರಿಯರು ಹೋಗ್ತಾ ಹೋಗ್ತಾ ಮಕ್ಕಳಾಗಿ ಆಗ್ತಾರೆ ಅಂತ ನಾನು ಹೇಳಿದಲ್ಲ, ಅದೇನು ಅಂತಂದ್ರೆ ಅವರ ಅನುಭವಗಳು ಅವರಿಗೆ ಗೊತ್ತಿದೆ. ಅವರು ಸಹ ಹಿಂದೆ ಮಗ ಆಗಿದ್ದವ್ರೆ, ಸೊಸೆ ಆಗಿದ್ದವ್ರೇನೆ, ಮೊಮ್ಮಗು ಆಗಿದ್ದವ್ರೇನೆ. ಆದ್ರೆ ಆ ಜೀವನದ ಹಂತ ಅವರಿಗೆ ಮರೆದೋಗಿರ್ತದೆ. ಈಗ ಏನಾಗಿರ್ತದೆ ಅಂದ್ರೆ, ಅವರಿಗೆ ಆ ವಯಸ್ಸಿಗೆ ತಲುಪಿದ್ದಾಗ ಎಲ್ಲರೂ ನನ್ನ ಹತ್ರ ಏನು ಮಾತಾಡ್ತಾ ಇಲ್ಲ, ಒಂದು ಕ್ಷಣ ಮಾತಾಡ್ತಾ, ಆ ಥರ ಅನಿಸ್ತದೆ. ಅನಿಸೋದು ಮಾತ್ರ ಅಲ್ಲ, ಸತ್ಯ ಕೂಡ. ಎಷ್ಟೋ ಮನೆಗಳಲ್ಲಿ ನೀವು ಬದುಕಿದಿರಪ್ಪ ಅಮ್ಮ ಅಂತ ಕೇಳುವಂಥ ಮಕ್ಕಳೇ ಕಡಿಮೆ. ನಿಮಗೇನು ಬೇಕು ಅಂತ ಕೇಳೋದಕ್ಕಿಂತ ಹೆಚ್ಚು, ಇನ್ನೂ ಕಾಫಿ ರೆಡಿ ಆಗಲಿಲ್ವಾ, ಇನ್ನೂ ಚಹಾ ರೆಡಿ ಆಗಿ, ಈ ಥರ ಕೇಳುವವರೇ ಹೆಚ್ಚು ಅಲ್ವಾ. ಹೀಗಿರ್ಬೇಕಾದ್ರೆ ಅವರಿಗೆ ಸಹ ಈ ಒತ್ತಡದ ಜೀವನದಲ್ಲಿ ಒಂಟಿತನ ಕಾಡ್ತದೆ. ಸುತ್ತಮುತ್ತ ಮಗ, ಸೊಸೆ, ಮಕ್ಕಳು, ಮೊಮ್ಮಕ್ಕಳು ಇರ್ಬೋದು, ಆದರೆ ಒಂಟಿತನ ಹೆಚ್ಚಾಗಿ ಕಾಡ್ತದೆ. ಈ ಚಿಕ್ಕ ಮಗು ಸಹ ಹಾಗೆ ನೋಡಿ, ಒಂಟಿತನವನ್ನು ಅನುಭವಿಸ್ತದೆ. ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ, ಮಗುವನ್ನ ಯಾರ ಹತ್ರ ಬಿಟ್ಟು ಹೋದಾಗ ಅದಕ್ಕೂ ಒಂಟಿತನ. ವಯಸ್ಸಾದಂತಹ ತಂದೆ ತಾಯಿಯರಿಗೆ ಸಹ ಒಂಟಿತನ. ಅದರಲ್ಲೂ ಇಬ್ಬರಲ್ಲಿ ಒಬ್ರು ಏನಾದ್ರೂ ತೀರಿ ಹೋದ್ರೆ, ಹುಷಾರಿಲ್ಲದೆ ಏನೋ ದೀರ್ಘಾವಧಿಯ ಒಂದು ಕಾಯಿಲೆಗೆ ಇಂದ ಬಳಲ್ತಾ ಇದ್ರೆ, ಆಗಂತೂ ಒಂಟಿತನ ಇನ್ನೂ ಹೆಚ್ಚಾಗಿಯೇ ಕಾಡ್ತದೆ. ಆಗ ಏನಪ್ಪ ಅಂತಂದ್ರೆ, ಸಂಧ್ಯಾ ಕಾಲದಲ್ಲಿ ಅವರಿಗೆ ಯಾರು ಇಲ್ಲ, ಆ ಒಂಟಿತನದ ಒಂದು ಮನಸ್ಥಿತಿಯಿಂದಾಗಿ ಮನಸ್ಸು ತುಂಬ ಜರ್ಜರಿತಗೊಂಡು ಇನ್ನು ನನಗೆ ಬದುಕೇ ಇಲ್ಲ ಅಂತ ಅನಿಸಿಬಿಡ್ತದೆ. ದಿನವೂ ಜೀವಂತ ಶವವಾಗಿ ಬದುಕುವಂತಹ ಒಂದು ಏನು ದುಸ್ಥಿತಿ. ಇನ್ನು ಮಗು ಆದ್ರೆ ನೋಡಿ, ಕೂಗಿ 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 ಮಲಗ್ತದೆ. ದೊಡ್ಡವರು ಕೂಗಿ ಕೂಗಿ ಮಲಗುದಿಲ್ಲ, ನಿದ್ದೆ ಹಾಳಾಗ್ತದೆ. ಹಾಗೆ ನಾನು ಅದನ್ನೇ ಹೇಳಿದ್ದೆ ನಿಮಗೆ, ಅನುಭವದ ತೆಕ್ಕೆಯಲ್ಲಿ ನೀವು ಸಿಹಿಯನ್ನು ಉಣ್ತೀರಾ, ಕಹಿಯನ್ನು ಉಣ್ತೀರಾ ಅನ್ನೋಂಥದ್ದು ನಿಮ್ಮ ಮನಸ್ಥಿತಿಯ ಮೇಲೆ ಹೋಗ್ತದೆ. ಆದ ಕಾರಣ ಯಾರೇ ಒಂದು ಹಿರಿಯ ಅವಸ್ಥೆಯನ್ನು ತಲುಪಿದಾಗ ಸುತ್ತಮುತ್ತ ಇರುವವರು ಏನೇ ತಪ್ಪು ಮಾಡಲಿ, ನಮ್ಮನ್ನು ಅವರು ಹೇಗೆ ಒಂದು ರೀತಿ ಪರಿಗಣಿಸಲಿ, ಆದರೆ ನಮ್ಮ ನಿಲುವು ಸರಿಯಾಗೇ ಇದ್ದರೆ, ಧರ್ಮದೆಡೆಗೆ ನಮ್ಮ ಜೀವನ ಸಾಗ್ತಾ ಉಂಟು ಅಂತಂದರೆ, ಖಂಡಿತವಾಗಿ ಸಹ ನಾವು ಯಾವುದೇ ಸ್ಥಿತಿಯಲ್ಲಿದ್ದರೂ, ಒಬ್ಬಂಟಿಯಾಗಿದ್ದರೂ ಖುಷಿಯಾಗಿರ್ತೇವೆ ಅಂತ ಅನ್ನುವಂಥದ್ದು. ಈ ವಿಷಯಕ್ಕೆ ಬರೋದಾದರೆ ಒಂದು ನೆನಪಾಗ್ತದೆ. ಏನು ಅಂತ ಹೇಳಿದರೆ, ಈ ಹಿರಿಯರು ತಮ್ಮ ನೆನಪುಗಳನ್ನು ಹೇಳ್ತಾ ಇರ್ತಾರೆ, ಅವರು ಅದನ್ನೇ ಮತ್ತೆ ಹೇಳ್ತಾ ಇರ್ತಾರೆ. ಆವಾಗ ನಾವು ಯಾವ ರೀತಿ ಕೇಳ್ಕೊಳ್ಬೇಕು ಅಂತ. ಯಾಕಂತ ಹೇಳಿದ್ರೆ, ಅವರಿಗೆ ನಾವು ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಅವ್ರಿಗೇನೋ ಖುಷಿ, ಅದೇ ನಾವು ಅವರನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಏನೋ ಒಂಥರ ಬೇಜಾರು. ಸೊ ಈ ಪರಿಸ್ಥಿತಿಯಲ್ಲಿ ಹೇಗೆ ಅದನ್ನ ನಿಭಾಯಿಸುದು ಅಂತ. ನಿಮಗೊಂದು ವಿಷಯ ಗೊತ್ತಾ,
ನಾವು ಚಿಕ್ಕ ಇರುವಾಗ ನಾವು ಪದೇ ಪದೇ ವಿಷಯಗಳನ್ನು ಹೇಳ್ತಿದ್ದೆವು. ನಮ್ಮ ಅಪ್ಪ ಅಮ್ಮ ಆಗ ಕಿವಿ ಕೊಟ್ಟು ಕೇಳಿದ್ದಾರೆ. ಉದಾಹರಣೆಗೆ ಪುತ್ತೂರು ಮಾಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರೆ ನಡೀತಾ ಇತ್ತು ಅಂತ ಅನ್ಕೊಳ್ಳಿ. ನಿಮ್ಮ ಅಪ್ಪ ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ, ಆಯ್ತಾ, ಕರ್ಕೊಂಡು ಹೋಗಿದ್ದಾರೆ. ನಿಮಗಲ್ಲಿ ಯಾವುದೋ ಒಂದು ಚಂದದ ಕಾರೋ JCBಯೋ ಕಂಡಿದೆ, ನೀವು ಹುಡುಗಾದ ಕಾರಣ. ನಾನಾಗಿದ್ರೆ ಗೊಂಬೆ ಕಾಣ್ತಿತ್ತು. ಅಲ್ಲಿ ಕಂಡು ನಮಗದು ಬೇಕು ಅಂತ ಅನಿಸಿದಾಗ ನಮ್ಮ ತಂದೆಗೆ ಅದನ್ನು ಕೊಡಿಸುವುದು ಇವತ್ತು ಬೇಡ ಅಂತ ಅನಿಸಿದ್ರೆ ನಾವೇನ್ ಮಾಡ್ತಿದ್ವಿ? ಹಠ, ಅದು ಬೇಕೇ ಫಸ್ಟಿಗೆ, ಮತ್ತೆ ಕೊಡುದಿಲ್ಲ ಆಗುದಿಲ್ಲ ಅಂದಾಗ ಮತ್ತೆ ಸ್ವಲ್ಪ ಸ್ವಲ್ಪ ನೀರರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅದು ಬೇಡ ಅಂದಾಗ ಹುಡುಗರಾದ್ರೆ ನೆಲದಲ್ಲಿ ಉರುಳಿ ಅವರೇ ಒಂದು JCB ಆಗಿ ಬಿಡ್ತಾರೆ. ಹುಡುಗಿಯರಾದ್ರೆ ಮತ್ತೆ ಕೇಳೋದು ಬೇಡ, ಅಲ್ಲಿ ಆ ಲಂಗವನ್ನೆಲ್ಲ ಈ ಮೇಲೆ ಕೆಳಗೆ ಮಾಡಿ ರಂಪ ಮಾಡಿ ಒಟ್ಟಾರೆ ಅದು ಬೇಕು ಅಂತ ಅನ್ನುವಂಥ ಇದು. ಆಗ ನಮ್ಮ ಅಪ್ಪ ಅಮ್ಮನಿಗೆ ಏನೋ ಒಂದು ದುಡ್ಡಿನ ಸಮಸ್ಯೆ ಇತ್ತು, ಅಥವಾ ಏನೋ ಮಗು ಮನೆಯಲ್ಲಿ ತುಂಬಾ ರಾಶಿ ಬಿದ್ದಿದೆ, ಯಾಕೆ ತೆಗೆದು ಕೊಡುದು ಅಂತೇಳಿ ನಮ್ಮನ್ನ ಹೇಳ್ಕೊಂಡು ಮನೆಗೆ ಬಂದ್ರೆ ನಾವೇನ್ ಮಾಡ್ತಿದ್ವಿ? ಮನೆಯ ಮೂಲೆಗೆ ಹೋಗಿ ಕೂತ್ಕೊಳ್ತಿದ್ವಿ. ಕೂತಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಸಮಾಧಾನ ಮಾಡ್ಲಿಕ್ಕೆ ಊಟವನ್ನು ತಕೊಂಡು ಬಂದು ಕೊಟ್ರೆ ನಾವೇನ್ ಮಾಡ್ತಿದ್ವಿ? ನಂಗೆ ಬೇಡ, ನಂಗೆ ಬೇಡ. ಆದ್ರೆ ಅದೇ ಅಪ್ಪ ಅಮ್ಮ ನಮಗೆ ಒಳಗೆ ಹಸಿವಾಗ್ತಿರೋದು ನಮಗೂ ಗೊತ್ತು, ನಮ್ಮ ಅಪ್ಪ ಅಮ್ಮನಿಗೂ ಗೊತ್ತು. ಒಳಗೆ ಹೋಗಿ ಒಂದು 50 ಪೈಸೆ ಚಾಕ್ಲೇಟ್ ತಂದ್ರೆ ಬೆಳೆಯುವುದಿಲ್ಲ, ಆಗ ಬೇಡ ಅಂತ ಹೀಗೆ ಮಾಡುದು. ಅಂದ್ರೆ ಕೈ ಬೇಕು ಬೇಕು ಅಂತಿರ್ತದೆ, ಬಾಯಲ್ಲಿ ಬೇಡ ಅಂತ ಹೇಳ್ತಾ ಇರೋದು. ಆದ್ರೆ ಆ ಒಂದು ಇದರಲ್ಲಿ ಅಪ್ಪ ಅಮ್ಮನಿಗೆ ನಾವು ಒಂದು ವಾರ್ನಿಂಗ್ ಕೊಟ್ಟು ಬಿಡುದು, ಏನಂತ, ಮುಂದಿನ ಸಲ ಈಗ ಮಾಡಬೇಡ ಅಂತ. ನಾವು ಎಷ್ಟು ಸಲ ಗೊಂಬೆ ಬೇಕು ಕೇಳಿರ್ಬೋದು, ಎಷ್ಟು ಸಲ ಎಷ್ಟು ಜಾತ್ರೆಗಳಲ್ಲಿ ಹೀಗೆ ಪೀಡಿಸಿರ್ಬೋದು. ನಮ್ಮನ್ನೇನು ಅವ್ರ ಅರ್ಧ ದಾರಿಯಲ್ಲಿ ಬಿಟ್ಟು ಬಂದ್ರ? ಅಲ್ಲಿಲ್ಲ, ಮನೆಗೆ ಬಂದು ನಮಗೆ ಏನು ಇಷ್ಟವೋ ಕಡಿಮೆ ಖರ್ಚಿನಲ್ಲಿ ಆಗ್ತದೆ, ಅಥವಾ ದೇಹಕ್ಕೆ ಆ ಕ್ಷಣದಲ್ಲಿ ತೊಂದರೆ ಆಗದೇ ಇರುವಂಥದ್ದು ಏನಿದೆ ಅದನ್ನು ನಮ್ಮ ಕೈಗಿತ್ತು ನಮ್ಮನ್ನು ಸಮಾಧಾನ ಮಾಡಿದ್ದಾರೆ. ಹಾಗಿದ್ರೆ ಈಗ ನಮ್ಮ ಜವಾಬ್ದಾರಿ ಏನು? ಕರೆಕ್ಟ್. ನೋಡಿ, ನಾವು ಮಗುವಾಗಿದ್ದಾಗ ನಮ್ಮನ್ನು ಎತ್ತಿ ಆಡಿಸಿದವರು ನಮ್ಮ ಅಪ್ಪ ಅಮ್ಮ. ಅವರು ಮುಂದೆ ವಯಸ್ಕರಾಗಿ ಇದು ಏನು ವೃದ್ಧಾಪ್ಯವನ್ನು ತಲುಪಿ ಮಗು ಆದಾಗ ಎತ್ತಿ ಆಡಿಸಬೇಕಾದದ್ದು ನಾವು. ಅನುಭವ ಇಲ್ಲದೆ ಮಗುವಾದದ್ದು ನಾವು, ಅನುಭವಗಳ ಜೊತೆ ಮಗುವಾದದ್ದು ನಮ್ಮ ಅಪ್ಪ ಅಮ್ಮ. ಅವರು ಹೇಳಿದ್ದನ್ನೇ ಪದೇ ಪದೇ ಹೇಳಲಿಕ್ಕೆ ಕಾರಣ ಉಂಟು, ಮರೆವು. ನಾವು ಹೇಳಿದ್ದನ್ನೇ ಪದೇ ಪದೇ ಹಿಂದೆ ಹೇಳಲಿಕ್ಕೆ ಕಾರಣ ಇತ್ತು, ಹಠ ಒಳ್ಳೆಯದೋ ಮರೆವು. ಮರೆವು ಅನ್ನುವಂಥದ್ದು ಜೀವನದಲ್ಲಿ ನಮ್ಮ ಒಟ್ಟಿಗೆ ಕಟ್ಟಿಟ್ಟಂತಹ ಬುದ್ಧಿ. ವಯಸ್ಸಾಗ್ತಾ ಆಗ್ತಾ ನಾವು ಕೆಲವು ಮುಖ್ಯವಾದದನ್ನೇ ಮರಿತೇವೆ. ನಾಳೆ ಮಗನನ್ನು ನೀನು ಯಾರೆಲ್ಲ ನೋಡಿದನಲ್ಲ ಅಂತ ಕೇಳುವಂತ ಮಟ್ಟಿಗೆ ಮರೆವು ಬರಬಹುದು. ಆದ್ರೆ ಮರೆತು ಅವರು ಪುನಃ ಪುನಃ ಹೇಳ್ತಾ ಇರುವಾಗ ಹೌದು, ನಮ್ಮ ಜೀವನದ ಜಂಜಾಟದಲ್ಲಿ ನಮಗೆ ಅದು ಕಷ್ಟ ಅಂತ ಅನಿಸ್ತದೆ. ಎಷ್ಟು ಸಲ ಹೇಳಿದ್ದನ್ನೇ ಹೇಳೋದು, ಇದನ್ನು ಉತ್ತರ ಹೇಳೋದು ಕಷ್ಟ ಆಗ್ತದೆ. ಆದ್ರೆ ನಾವು ಒಮ್ಮೆ ಯೋಚನೆ ಮಾಡಬೇಕು, ಯಾಕೆ ಹೀಗೆ? ಇವರೇನು ನಮ್ಮನ್ನು ಉಡಾಫೆ ಮಾಡ್ತಾ ಇಲ್ಲ, ನಮಗೇನೋ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇಲ್ಲ, ನಿಜವಾಗ್ಲೂ ಮರ್ತು ಕೇಳ್ತಾ ಇದ್ದಾರೆ. ಶಾಲೆಯಲ್ಲಿ ನಮ್ಮ ಶಿಕ್ಷಕರು ನಾವು ಕೇಳಿದಷ್ಟು ಸಲವೂ ಆ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ನಿಲ್ಲಕ್ಕೆ ಕಾರಣ ಆಗಿದ್ದಾರೋ, ಹಾಗೆಯೇ ನಮ್ಮ ಅಪ್ಪ ಅಮ್ಮ ಅದು ಎಷ್ಟೇ ಸಲ ಹೇಳಿ ಕೇಳುವ ಕಿವಿ ನಾವಾಗಬೇಕು. ಯಾವಾಗ ನಾವು ಕೇಳುವ ಕಿವಿ ಆಗ್ತೇವೋ ಆವಾಗ ನಮ್ಮ ಅಪ್ಪ ಅಮ್ಮ ವಯಸ್ಕರಾದಾಗ ಮುದುಕರಾದಾಗ ಅವರು ನಮ್ಮ ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ. ಯಾವಾಗ ನಾವು ದೊಡ್ಡ ಅಡ್ವೈಸ್ ಬಾಕ್ಸ್ ಆಗ್ತೇವೋ ಆವಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಜೊತೆ ಖುಷಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ವಯಸ್ಸಾದಾಗ ಕೇಳುವ ಕಿವಿ ಇರಬೇಕಷ್ಟೇ ಹೊರತು ಹೇಳುವಂಥ ಬಾಯಿ ಅಗತ್ಯ ಇರುವುದಿಲ್ಲ, ಯಾಕೆಂದ್ರೆ ಅವರಿಗೆ ಅನುಭವಗಳು ಜಾಸ್ತಿ ಇರ್ತದೆ. ಹಾಗೆ ಆದ ಕಾರಣ ಯಾರೇ ಆದರೂ ಈಗ ಮರೆವಲ್ಲಿ ಮತ್ತೆ 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 ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನು ನೀವಾಗಲೇ ಹೇಳಿದಿರಿ, ನನಗೇನಾಗತ್ತೆ ಇಲ್ಲ, ಆ ಥರ ಎಲ್ಲ ನಾವು ಕೋಪ ಮಾಡಿಕೊಂಡು ನಮ್ಮ BP ಹೆಚ್ಚು ಕಮ್ಮಿ ಮಾಡಿ ಮಾನಸಿಕ ಆರೋಗ್ಯವನ್ನ ನಾಶ ಮಾಡೋದಕ್ಕಿಂತ, ಹೌದು ನನಗೆ ನೆನಪಿದೆ, ನೀವು ಹೇಳಿದ್ದು ನೆನಪಿದೆ, ಹೌದು ಅಂತೇಳಿ ಹೌದು ಅಂತ ಹೇಳಲಿಕ್ಕೆ ಎಷ್ಟೊತ್ತು, ಇಷ್ಟು ಉದ್ದ ಬೈಯೋದಕ್ಕಿಂತ ಹೌದು ಅಂತ ಹೇಳಿ ಸುಮ್ಮನೆ ಹೋಗ್ಬೋದಲ್ಲ. ಹಾಗೆ ಇನ್ನೊಂದು, ಈ ವಯಸ್ಸಾದವರಿಗೆ ಮನೆಯಲ್ಲಿಯೇ ತುಂಬ ಹೊತ್ತು ಇರೋಕ್ಕಿಂತ, ಅಂದರೆ ಈಗ ಹೇಗುಂಟು ಅಂತ ಹೇಳಿದರೆ ವಯಸ್ಸಾದವರು ಸಾಧಾರಣ ಮನೆಯಲ್ಲಿ ಅಂತ ಹೇಳುವ ಒಂದು ಮಾತುಂಟು. ಅದಕ್ಕಿಂತ ಅವರನ್ನು ಹೊರಗಡೆ ಕರ್ಕೊಂಡು ಹೋದಾಗ ಅವರಿಗೆ ಎಷ್ಟು ಸಹಾಯ ಆಗ್ತದೆ ಅಂದರೆ, ಯಾವುದೋ ಒಂದು ಯಕ್ಷಗಾನಕ್ಕಾಗಿರ್ಬೋದು, ಯಾವುದೋ ಒಂದು ಕಲೆಯ ಕಾರ್ಯಕ್ರಮಗಳಿಗಾಗಿರ್ಬೋದು, ಈ ರೀತಿ ನಾವು ಕರ್ಕೊಂಡು ಹೋದಾಗ, ಅಂದರೆ ನಿಮ್ಗೆ ವಯಸ್ಸಾಯಿತು ಮನೇಲಿ ಕೂತ್ಕೊಳ್ಳಿ ಅಂತ ಹೇಳೋ ಬದಲು ಕರ್ಕೊಂಡು ಹೋದಾಗ ಅದು ಎಷ್ಟು ಸಹಾಯ ಆಗ್ತದೆ? ದೊಡ್ಡ ಸಹಾಯವೇ ಆಗ್ತದೆ. ಯಾಕೆಂತಂದ್ರೆ ನೀವು ಮಗುವಾದಾಗ ಯೋಚನೆ ಮಾಡಿ, ಮಗುವಾಗಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮನ್ನು 4 ಗೋಡೆ ಮಧ್ಯೆ ಇಟ್ಟಿದ್ರೆ ನಮಗೆ ಇದೇ ಕಾರು, ಇದೇ ಜೀಪು, ಇದು ಅಂತ ಅರ್ಥ ಆಗ್ತಿರ್ಲಿಲ್ಲ. ಇದುವೇ ಒಂದು ಭರತನಾಟ್ಯ, ಇದುವೇ ಒಂದು ಸಂಗೀತ, ಇದೊಂದು ಈ ತರದ್ದೊಂದು ಹೋಟೆಲ್ ಉಂಟು, ಈ ತರದ್ದೊಂದು ಏನೋ ಪರಿಸರ ಉಂಟು, ಈ ತರದ್ದೊಂದು ಮೃಗಾಲಯ ಉಂಟು, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅವ್ರು ಹೊರಗೆ ಕರ್ಕೊಂಡು ಹೋದ ಕಾರಣ ನಮಗೆ ಗೊತ್ತಾದದ್ದು. ದೇಶ ಸುತ್ತು ಕೋಶ ಓದು, ಇದು 2 ಇದ್ರೆ ಮಾತ್ರ ನಮಗೆ
ಜೀವನದಲ್ಲಿ ನಾವು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ. ಯಾವತ್ತೂ ನೆನ್ಪಿಟ್ಕೊಳ್ಬೇಕು, ದೇಶ ಸುತ್ತು ಕೋಶ ಓದು ಮಾಡಿದವನು ಮಾತ್ರ ಜೀವನದಲ್ಲಿ ಖುಷಿಯಾಗಿರ್ತಾನೆ. ಈ ವಯಸ್ಸು ಮುಖ್ಯ ಅಲ್ಲ, ದೇಶ ಸುತ್ತಲಿಕ್ಕೂ ವಯಸ್ಸು ಮುಖ್ಯ ಅಲ್ಲ, ಪುಸ್ತಕ ಓದ್ಲಿಕ್ಕೂ ವಯಸ್ಸು ಮುಖ್ಯ ಅಲ್ಲ. ದೇಶ ಸಹ ಸುತ್ತಬೇಡ ಅಂತ ಹೇಳೋದಿಲ್ಲ, ವಯಸ್ಸು ಎಷ್ಟೇ ಆಗಿರಲಿ. ಪುಸ್ತಕ ಸಹ ನನ್ನನ್ನು ಓದಬೇಡ ಅಂತ ಹೇಳೋದಿಲ್ಲ. ಆದ ಕಾರಣ ಇದೆರಡೂ ಸಹ ನಮ್ಮ ಒಳ್ಳೆ ಗೆಳೆಯರು, ಬೇರೆ ಯಾವುದು ಗೆಳೆತನ ಅಲ್ಲ. ಗೆಳೆತನ ಅಂದರೆ ಇರ್ತದೆ ಹೋಗ್ತದೆ, ಆದರೆ ಇದು ನಮ್ಮ ಜೀವನ ಕಂಟಿದ ಒಳ್ಳೆಯ ಗೆಳೆತನ. ನೀವು ಯಾವುದೇ ವಯಸ್ಸಿನ ಆಗಿರಿ, ನಿಮ್ಮ ಹತ್ರ ಇದೆರಡು ಇದ್ದೇ ಇರ್ತದೆ. ಆದ ಕಾರಣ ಪಕ್ಕದಲ್ಲೆಲ್ಲ ಒಂದು ತಾಳಮದ್ದಳೆ ನಡೀತಾ ಉಂಟು, ಯಕ್ಷಗಾನ ನಡೀತಾ ಉಂಟು, ನಿಮಗಿಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ನನಗೊತ್ತು ನೀವು ಯಕ್ಷಗಾನದ ದೊಡ್ಡ ಕಲಾವಿದರು, ಆದರೆ ನಾನು ಹೇಳೋದು ಈಗ ನಮಗಿಷ್ಟ ಇಲ್ಲ ಅಂತ ಅನ್ಕೊಳ್ಳಿ. ಆದರೂ ನಮ್ಮ ಅಪ್ಪ ಅಮ್ಮನ ಸಲುವಾಗಿ ಒಮ್ಮೆ ಹೋಗಿ ನಾವು ಕೂತದ್ರಲ್ಲಿ ತಪ್ಪಿಲ್ಲ. ಇಲ್ಲ, ಯಾಕೆ? ರಾಣಿ ಚೆನ್ನಮ್ಮನ ವೇಷ ನಾನು ಹಾಕಿದಾಗ, ಸಂಗೊಳ್ಳಿ ರಾಯಣ್ಣ ನೀವಾದಾಗ ನಮ್ಮ ಅಪ್ಪ ಅಮ್ಮ ಬರ್ಲಿಲ್ವೇ ನಮ್ಮ ಶಾಲೆಗೆ? ಖಂಡಿತ. ಅವರು ಸಂಗೊಳ್ಳಿ ರಾಯಣ್ಣ ಇದಾಗ್ಲಿಲ್ಲ ಯಾವತ್ತಿಗೂ, ಆದ್ರೆ ಅವರು ಬರ್ಲಿಲ್ವೇ? ಅದನ್ನು ಇಂದಿಗೂ ನೆನಪಿಸುದಿಲ್ವೇ? ಕಪ್ಪ ಬೇಕೆ ಕಪ್ಪ ಅಂತ ನೀನು ಹೇಳಿದ್ದೆ ಅನನ್ಯ ಅಂತ ನನ್ನ ಅಪ್ಪ ಅಮ್ಮ ಹೇಳ್ತಾರೆ. ಅದೊಂಥರ ಖುಷಿ. ನಾವ್ ಯಾಕೆ ಆ ಖುಷಿಯನ್ನ ನಮ್ಮ ಅಪ್ಪ ಅಮ್ಮನ ಇದರಲ್ಲಿ ಕಾಣಬಾರ್ದು? ಅಷ್ಟಕ್ಕೂ ಈಗಿನ ನಮಗೆ ಪುರ್ಸೊತ್ತಲ್ಲಿ ಉಂಟು. ನಿಜ. ನಾವು ಸಮಯವನ್ನು ಹೊಂದಿಸುವುದರಲ್ಲೇ ಕಷ್ಟಪಡ್ತಾ ಇರುವವರು, ನಮ್ಮ ಮಗುವಿಗೆ ಸಮಯ ಕೊಡದವರು ನಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಸಮಯ ಕೊಡ್ತೇವೆ ಅನ್ನುವಂಥದ್ದು ಸಹ ಪ್ರಶ್ನಾರ್ಥಕವೇ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಜೀವನದಲ್ಲಿರುವುದು 24 ಗಂಟೆ. ನನಗೂ 24, ನಿಮಗೆ 24, ಆಯಿತಾ? ನಾನು ಇಂದಿಗೆ ಸಹ ಏನು ನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಅಥವಾ ಇದರಲ್ಲೇನೋ ಮುಂದುವರಿಕೊಂಡು ಹೋಗ್ತಿದ್ದೇನೆ. ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಈ ಒಂದು ಪಾಡ್ಕಾಸ್ಟ್ ಚಾನಲ್ ಮಾಡ್ಕೊಂಡು ಹೋಗ್ತಿದ್ದೀರಿ. ನಿಮಗೆ ಸಿಕ್ಕಿದಂತಹ ಸಮಯ ಪಾಡ್ಕಾಸ್ಟ್ ಚಾನಲ್ ಮಾಡಲಿಕ್ಕೆ ನನಗೆ ಯಾಕೆ ಸಿಕ್ಕಲಿಲ್ಲ? ಯಾಕೆಂದರೆ ನೀವು 24 ಗಂಟೆಯನ್ನು ಹೇಗೆ ವಿನಿಮಯ ಮಾಡಿದಿರಿ ಅನ್ನೋದು ತುಂಬ ಮುಖ್ಯ ಆಗ್ತದೆ. ನಮ್ಮನ್ನು ಹೆತ್ತ ಅಪ್ಪ ಅಮ್ಮನಿಗೆ, ಈ ಭೂಮಿಗೆ ಅಷ್ಟು ಕಷ್ಟಪಟ್ಟು ತಂದವರಿಗೆ, ನಮ್ಮನ್ನು ಬೆಳೆಸಿ ಇಷ್ಟು ದೊಡ್ಡ ಮಾಡಿದವರಿಗೆ ದಿನದಲ್ಲಿ ಒಂದು ಅರೆಗಳಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗ್ತದೆ ಖಂಡಿತ. ತಿಂಗಳಿಗೊಮ್ಮೆ ಒಂದು ಯಕ್ಷಗಾನಕ್ಕೋ ಅವರ ಪ್ರೀತಿಯ ಕಾರ್ಯಕ್ರಮಕ್ಕೋ ಅವರೊಟ್ಟಿಗೆ ನಮಗೆ ಕೂತು ಹೋಗ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅದು ವಯಸ್ಸಿಗೆ ಅಡ್ಡಿ ಅಲ್ಲ ಅಂತ ಅಲ್ಲ. ಯಾವತ್ತೂ ಅಷ್ಟೇ, ಹೊರಗೆ ಹೋದಷ್ಟು, ಜನರೊಡನೆ ಸೇರಿದಷ್ಟು ನಮ್ಮ ಮನಸ್ಸು ಉಲ್ಲಾಸಗೊಳ್ತದೆ. ಮನೆಯೊಳಗೆ ಕುಳಿತಷ್ಟು ನಮ್ಮ ಮನಸ್ಸು ಛಿದ್ರಗೊಳ್ತದೆ. ಯಾವತ್ತಿಗೂ ಚಿಂತೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ. ಸೊ ಈಗ ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂತ ಹೇಳಿದರೆ ಅದು ವೃದ್ಧಾಶ್ರಮ. ನಿಮಗೆ ಗೊತ್ತೇ ಇದೆ. ಸೊ ನೀವು ಎಲ್ಲೇ ಹೋದರೂ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ ಅಂತ ಹೇಳೋ ಮಾತನ್ನು ನಾವು ಪ್ರತಿದಿನ ಕೂಡ ಕೇಳ್ತೇವೆ. ಮಾತ್ರ ಅಲ್ಲ, ಬೆಂಗಳೂರಲ್ಲಿ ಎಷ್ಟೋ ಮನೆಗಳು ಹೋಗಿ ಅದೀಗ ವೃದ್ಧಾಶ್ರಮಗಳಾಗಿದೆ. ಸೊ ಅಥವಾ ನೀವು ಹೊನ್ನಾವರಕ್ಕೆ ಹೋದರೆ, ಮೊದಲೆಲ್ಲ ನಾವು ಹೋದಾಗ ಏನು ಅಂತ ಹೇಳಿದರೆ ಏಜ್ ಆದ ತಂದೆ ತಾಯಿಗಳು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದದ್ದು ಎಲ್ಲ ದೃಶ್ಯಗಳನ್ನು ಚಂದ ಕಾಣ್ಬೋದಿತ್ತು. ಆದರೆ ಇವತ್ತು ಹೋದಾಗ ಬೀಗ, ಎಲ್ಲ ಸಾಧಾರಣ ಎಲ್ಲ ಮನೆಗಳು ಬೀಗ, ಹಾಗೆ ಭೂಮಿಯನ್ನು ಸೇಲ್ ಮಾಡಿ ಬೆಂಗಳೂರಿಗೆ ಹೋದಂಥ ಪರಿಸ್ಥಿತಿ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಈ ವಯಸ್ಸಾದವರನ್ನು ನಾವು ಅಂತ ಹೇಳಿದರೆ, ಈಗ ಅವರಿಗೆ ಏನಿರ್ತದೆ ಅಂತ ಹೇಳಿದರೆ, ಎಲ್ಲಿಯೋ ಒಂದು ಕಡೆ ನನ್ನ ಮನೆ ಅಂತ ಹೇಳುವ ಭಾವನೆ ಇರ್ತದೆ. ಸೊ ಅದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಅಂತ ಹೇಳಿದರೆ, ಅವರ ಭಾವನೆಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಯಾಕಂತ ಹೇಳಿದರೆ ಎಷ್ಟೋ ಜನಕ್ಕೆ ಹೇಗೆ ಅಂತ ಹೇಳಿದರೆ, ಅವರು ಮನೆ ಬಿಟ್ಟು ಬರಲಿಕ್ಕೆ ರೆಡಿ ಇರೋದಿಲ್ಲ. ಎಷ್ಟೋ ಇದರಲ್ಲಿ ನಾವು ಇಲ್ಲಪ್ಪ ನಿಮಗೆ ಹುಷಾರಿಲ್ಲ ಇದೆ ಅಂತೇಳಿ ನಾವು ಕರ್ಕೊಂಡು ಬಂದುಬಿಡ್ತೇವೆ, ಇಲ್ಲಿ ಅವರು ವಾಪಸ್ಸು ಒದ್ದಾಡುವಂಥದ್ದು. ಸೊ ಇದರ ಬಗ್ಗೆ ಹೌದು, ಖಂಡಿತ. ಏನಂತಂದರೆ ಈಗ ನೋಡಿ, ನಮಗೆ ಪ್ರಿಯವಾದಂತಹ ವಸ್ತು ಅದು ಎಷ್ಟೇ ಚಿಕ್ಕದಾಗಿರಲಿ, ನಮಗೆ ಅದು ಸ್ವಲ್ಪ ನಮ್ಮಿಂದ ದೂರ ಇದೆ ಅಂದರೆ ತಡಿಲಿಕ್ಕಾಗೋದಿಲ್ಲ. ಇನ್ನು ಜೀವಮಾನ ಪೂರ್ತಿ ದುಡ್ದು ಕಟ್ಟಿದಂತಹ ಮನೆಯನ್ನು ಬಿಟ್ಟು ನೀನು ನಮ್ಮೊಟ್ಟಿಗೆ ಬೆಂಗಳೂರಿಗೆ ಬಾ, ಪುತ್ರಿಗೆ ಬಾ ಅಂದರೆ ಆಗೋದಿಲ್ಲ ಅದು. ಯಾಕೆಂತಂದರೆ ಅವರ ಜೀವವೇ ಆ ಹಳ್ಳಿಯಲ್ಲಿ ಇರ್ತದೆ, ಆ ಪ್ರಕೃತಿಯ ಮಡಿಲಿನಲ್ಲಿ, ಮನೆಯಲ್ಲಿ ಕಟ್ಟಿದಂತಹ 4 ದನದ ಅಂಬ ಅನ್ನುವಂತಹ ಒಂದು ಪ್ರೀತಿಯಲ್ಲಿ, ಮನೆಯಲ್ಲಿರುವಂತಹ ಏನು ಬೆಕ್ಕು ಮಿಯಾವ್ ಮಿಯಾವ್ ನಂಗೆ ಅದು ಕೊಡು ಇದು ಕೊಡು ಅನ್ನುವಂತಹ ಒಂದು ಆಲಾಪ ಕಾಣ್ತಾ ಇರ್ತಾರೆ ಅವರು. ಅದರಲ್ಲಿ ನಾಯಿ, ಮನೆಯಲ್ಲಿರುವಂತಹ ನಾಯಿ, ಮನೆಗೆ ಬರುವಂತಹ ನವಿಲುಗಳು ಇರ್ಬೋದು, ಅದಕ್ಕೆ ಊಟ ಕೊಡೋದಿರ್ಬೋದು, ಇದರಲ್ಲೇ ಖುಷಿಯನ್ನು ಕಂಡುಕೊಂಡಿರ್ತಾರೆ. ಅಂಥವರನ್ನು ಕರ್ಕೊಂಡೋಗಿ ಯಾವುದೋ ಪೇಟೆಯಲ್ಲಿ ಕೂರಿಸಿ 4 ಗೋಡೆ ಮಧ್ಯ ಟ್ರೆಡ್ ಮಿಲ್ ಕೊಟ್ಟು ನೀವು ಓಡು ಅಂದರೆ ಆಗೋದಿಲ್ಲ. ಯಾಕೆಂತಂದರೆ ಅದು ಅವರ ಜೀವನ ಅಲ್ಲ. ಯಾವುದು ಅವರ ಜೀವನವೋ, ಯಾವುದನ್ನು ಅವರು ಅಪ್ಪಿಕೊಂಡು ಖುಷಿ ಪಡ್ತಾರೋ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗ್ತದೆ. ಆದರೆ ನೀವೇ ಹೇಳಿದಾಗ ಈಗ ಎಷ್ಟೋ ಕಡೆ ಹಳ್ಳಿಗಳಲ್ಲೆಲ್ಲ ಬಾಗಿಲಾಕಿರ್ತಾರೆ. ಕಾರಣ ಏನಪ್ಪ ಅಂತಂದರೆ, ಅವರಿಗೆ ಆರೋಗ್ಯದ ಸಮಸ್ಯೆನೋ ಕಾಡಿರ್ತದೆ. ಬೆಂಗಳೂರಲ್ಲೆಲ್ಲೋ ಮಕ್ಕಳು ಅವರ ಒಂದು ಕೆಲಸದ ನಿಮಿತ್ತ ಹೋಗಿ ಕೂತಿರ್ತಾರೆ, ಅಲ್ಲಿಗೆ ಇವರನ್ನು ಅನಿವಾರ್ಯವಾಗಿ ಕರ್ಕೊಂಡು ಹೋಗಿರ್ತಾರೆ. ಹೀಗೆಲ್ಲ ಆಗಿರ್ತದೆ. ಮತ್ತೆ ಎಲ್ಲಿಯೂ ನೋಡ್ಲಿಕ್ಕಾಗದವ್ರು ಅಮೆರಿಕಕ್ಕೆ ಅಲ್ಲೆಲ್ಲೋ ತೆರಳಿರ್ತಾರೆ, ಅಪ್ಪ ಅಮ್ಮನ ವೃದ್ಧಾಶ್ರಮದಲ್ಲಿ ಬಿಟ್ಟಿರ್ತಾರೆ. ಆದರೆ ಇದನ್ನು ನೀವು ಹಿಂದೆ ಒಂದು 20 ವರ್ಷ ರಿವೈಂಡ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಎಂತ ಗೊತ್ತಾ, ಚಿಕ್ಕ ಇರುವಾಗ ನಮ್ಮ ಅಪ್ಪ ಅಮ್ಮ ನಮ್ಮ ಹತ್ರ ಹೇಳೋದು, ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು. 2 ಕಾರಣ. ಒಂದು, ಪಕ್ಕದ ಮನೆಯವರ ಮಗ ಡಾಕ್ಟ್ರ್ ಇಂಜಿನಿಯರ್ ಆಗಿರ್ತಾನೆ, ಹೊಟ್ಟೆ ಉರಿಸ್ತಾ ಇರ್ತಾನೆ, ನಮಗೆ ಆಗಲೇಬೇಕು. 2, ನಾನಾಗಲಿಲ್ಲ ಮಗ, ನೀನಾಗಬೇಕು.
ಈ ಥರದ ಅಪ್ಪ ಅಮ್ಮಂದು ಇರ್ತಾರೆ. ಅಂತಂದರೆ ನನ್ನಿಂದ ಆಗೋದನ್ನು ನನ್ನ ಮಗುವಿನ ರೂಪದಲ್ಲಿ ನಾನು ನೋಡ್ತೇನೆ ಅಂತ ಹೇಳಿ. ಆದರೆ ನಿಜವಾಗ್ಲೂ ಆ ಮಗುವಿಗೆ ಡಾಕ್ಟರ್ ಇಂಜಿನಿಯರ್ ಆಗೋದು ಇಷ್ಟ ಇತ್ತಾ? ಇಷ್ಟ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ನೀವು ಅವರನ್ನು ಒತ್ತಾಯಪೂರ್ವಕವಾಗಿ ವೈದ್ಯರೋ ಅಥವಾ ಇಂಜಿನಿಯರೋ ಮಾಡಿ ಲಕ್ಷ ಲಕ್ಷ ಸಂಪಾದಿಸು ಅಂತ ಹೇಳಿದ ಮೇಲೆ ಅವರು ಗೂಡು ಬಿಟ್ಟ ಹಕ್ಕಿಯಾಗಿ ಹಾರಿ ಹೋಗ್ತಾರೆ. ಈಗ ನಮ್ಮ ಪರಿಸ್ಥಿತಿ ಏನು? ನಾವು ಗೂಡಲ್ಲೇ ಕುಳಿತು ವಯಸ್ಸಾದಾಗ, ಇಲ್ಲ ಮಗ ನಾನು ಇಲ್ಲಿರ್ತೇನೆ, ನನಗಿದೇ ಇಷ್ಟ ಅಂತಂದಾಗ ಆ ಮಕ್ಕಳು ಇಲ್ಲಪ್ಪ ನೀನೇ ಬರಬೇಕಾಗ್ತದೆ, ನೀನೇ ನನ್ನನ್ನು ಈ ಕ್ಷೇತ್ರಕ್ಕೆ ತಂದಿದ್ದು ಅಂತ ಹೇಳುವಂಥ ಪರಿಸ್ಥಿತಿಗಳು ಕೆಲವು ಮನೆಯಲ್ಲಿ. ಇನ್ನು ಕೆಲವು ಮನೆಯಲ್ಲಿ ಹೇಗಪ್ಪ ಅಂತಂದರೆ, ಹಕ್ಕಿ ಕೆಲವೊಮ್ಮೆ ಏನು ಅಂತಂದರೆ ಹಕ್ಕಿಯ ಮರಿಗಳು ಬೆಳೆದಾಯಿತು ಇದಾಯಿತು, ನನ್ನ ಕೆಲಸ ಆಯಿತು, ಇನ್ನು ಅಪ್ಪ ಅಮ್ಮನಿಗೂ ನನಗೂ ಅಗತ್ಯ ಇಲ್ಲ. ಎಷ್ಟೋ ಕಡೆ ಅದು ತುಂಬ ಇತ್ತೀಚೆಗಂತೂ ತುಂಬ ಹಾಗೆ. ಎಲ್ಲಿ ಹೀಗಾಗ್ತದೆ? ಎಲ್ಲಿ ನಮ್ಮ ಸಂಸ್ಕೃತಿಯ ಮೌಲ್ಯಗಳನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಸುವುದರಲ್ಲಿ ತಪ್ಪಿರ್ತೇವೆ, ಅಲ್ಲಿ ಹಾಗಾಗ್ತದೆ. ಉದಾಹರಣೆಗೆ ಹೇಳೋದಾದರೆ, ನಮ್ಮ ಮನೆಗಳಲ್ಲಿ ಎಷ್ಟು ಮನೆಗಳಲ್ಲಿ ಎದ್ದ ಕೂಡಲೇ ನಮ್ಮ ಮಕ್ಕಳು ನಮ್ಮ ಕೈ ನೋಡಿಕೊಂಡು ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಹೇಳ್ತಾರೆ. ಹೇಳುವುದಿಲ್ಲ. ನಮ್ಮನ್ನು ಸೇರಿಸಿ ನಾವೇನು ಹೇಳ್ತೇವೆ? ಕರಾಗ್ರೆ ವಸತೆ ವಾಟ್ಸಪ್, ಕರಮಧ್ಯೆ ಫೇಸ್ಬುಕ್, ಕರಮೂಲೆ ಇನ್ಸ್ಟಾಗ್ರಾಮ್, ಪ್ರಭಾತೆ ಮೊಬೈಲ್. ಇಷ್ಟ ಆಗಲೇಬೇಕು. ಇದನ್ನು ನೀವು ಕೇಳಿರ್ತೀರಿ. ಭೂಮಿಯನ್ನು ನಾವು ಸ್ಪರ್ಶ ಮಾಡುವಾಗ ಭೂಮಿಗೆ ಅದರದ್ದೇ ಆದಂತಹ ಬೆಲೆ ಇರ್ತದೆ. ಸಮುದ್ರ ವಸನೆ ದೇವಿ, ಪರ್ವತಸ್ಥನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುತ್ಯಂ, ಪಾದ ಸ್ಪರ್ಶಂ ಕ್ಷಮಸ್ವಮೇ. ನಾವಲ್ಲಿ ಕ್ಷಮೆ ಕೇಳ್ತಾ ಇರುವಂಥದ್ದು. ಆದರೆ ನಾವು ಹಾಗಲ್ಲ. ನಾವು ಯಕ್ಷಗಾನದಲ್ಲಿ ಇದ್ದೇವಲ್ಲ, ಹೇಗೂ ರಾಕ್ಷಸ ಬೇಕು ಡಿಂಗ್ 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 ಅಂತ ಹೋಗ್ತೇವೆ, ಹಾಗೆ ಹೋಗಿಬಿಡ್ತೇವೆ. ಯಾಕೆ ಅಂತಂದರೆ ನಮಗೆ ಒಂಥರ ಇದು ಎಂತ ಹೇಳೋದು, ಆ ಒಂದು ಸಂಸ್ಕೃತಿಯಲ್ಲಿ ಯಾಕೆ ಅದಿದೆ ಅಂತ ನಮಗೆ ಗೊತ್ತಿಲ್ಲ. ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಬರುವುದಿಲ್ಲ. ಏನು ಬರ್ತದೆ? ಯಾವುದೋ ಇತ್ತೀಚೆಗೆ ತೆರೆ ಕಂಡಂತಹ ಸಿನಿಮಾದ ಹಾಡು ಗುನುಕ್ತಾ ಅಂತ ಗುನುಕ್ತಿರ್ತೇವೆ. ಆದರೆ ಆ ಗಂಗೆ ಚ ಯಮುನೆ ಚೈವ, ಅಲ್ಲಿ ಗಂಗೆ ತುಂಗಿಯಲ್ಲೆಲ್ಲ ಹೋಗಿ ಸ್ನಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇದನ್ನೇ ಅಂದುಕೊಂಡು ಮಾಡ್ತಿದ್ದೇನೆ, ಬರೋದಿಲ್ಲ. ರಾತ್ರಿ ಮಲಗುವಾಗಂತೂ ಮೊಬೈಲ್ ಎಷ್ಟೋ ಜನರ ಮುಖಕ್ಕೆ ಹೀಗೆ ಇಟ್ಕೊಂಡು ಡಪ್ಪ ಬಿದ್ದಿರ್ತದೆ, ಹಾಗೆ ಬಿದ್ದಿದೆ. ಮೊಬೈಲ್ ಹೊಡೆದೋದ್ರೆ ಮತ್ತೆ ಅದಕ್ಕೆ ಅಪ್ಪ ದುಡ್ಡು ಕೊಟ್ಟು ಇನ್ನೊಂದು ವಸ್ತು ತಂದು ಕೊಡಬೇಕು. ಆದರೆ ನಿಜವಾಗ್ಲೂ ರಾಮಸ್ಕಂದಂ ಹನುಮಂತಂ ವೈನತೇಯಂ ಋಕೋದರಂ ಶಯನೇಯ ಸ್ಮರೆ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಕೆಟ್ಟ ಕನಸು ಬೀಳೋದು ಇವರೆಲ್ಲರ ರಕ್ಷಣೆ ನಮಗಿರ್ತದೆ. ಆದರೆ ನಮಗೆ ನಾವು ಮಲಗುವಾಗ ನೋಡೋದೇ ಬೇರೆ. ಈ ಥರ ಬದುಕ್ತಾ ಇರುವಂತಹ ಜೀವನದಲ್ಲಿ ನಮಗೆ ಈ ಜೀವನದ ಮೌಲ್ಯಗಳೇ ಕಡಿಮೆ. ಆಯಿತಾ? ಎಷ್ಟು ಜನ ನಮ್ಮ ಮನೆಯಿಂದ ನಾವು ಹೊರಡುವಾಗ ತಂದೆ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತೇವೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಆಗ ಹೇಳಿದೇವಲ್ಲ, ಅದೆಲ್ಲ ಈಗ ಹೇಗೆ ಗೊತ್ತಾ? ಮಾತೃದೇವೋಭವ, ಆ ಥರ ಆಗಿದೆ. ಯಾಕೆಂದರೆ ಅಪ್ಪ ಅಮ್ಮನ ಕಾಲನ್ನು ಯಾಕೆ ಸ್ಪರ್ಶಿಸಬೇಕು ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ದೇವರಿಗೆ ಹೇಗೆ ಗೊತ್ತಾ ನಮಸ್ಕಾರ ಮಾಡೋದು? ಇಷ್ಟೇ. ನೋಡುವ ಜಪ ತಪ ಪ್ರಾಣಾಯಾಮ ಇದರಲ್ಲಿ ನಮ್ಮ ಮನಸ್ಸು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಚಿಕ್ಕ ಇರಬೇಕಾಗಿನಿಂದನೂ ನಮ್ಮದು ಜೀವನವೇ ಬೇರೆ ರೀತಿಯಾಗಿರುತ್ತೆ. ನಮಗೆ ಅದರ ಪ್ರಾಮುಖ್ಯತೆ ಏನು ಗೊತ್ತಿಲ್ಲ. ಹಿಂದಿನ ಗುರುಕುಲಗಳಲ್ಲೆಲ್ಲ ಹೀಗಿರಲಿಲ್ಲ. ಯಾಕೆಂತಂದರೆ ಅವರು ಇದರ ಪ್ರಾಮುಖ್ಯತೆಯನ್ನೇ ಪದೇ ಪದೇ ಹೇಳಿಕೊಡ್ತಿದ್ರು. ಸ್ವಂತಿಕೆಗೆ ಹೆಚ್ಚು ಬೆಲೆ ಇತ್ತು. ಈಗ ಹಾಗಲ್ಲ. ಇವತ್ತಿಗೆ ಸಹ ನಾವು ಏನು ಮಾಡ್ತೇವೆ, ನಮ್ಮ ಮಕ್ಕಳಿಗೆ ನಾವು ಬಾಯಿಗಿಡ್ತೇವೆ. ಆಗ ಮಗುವಿಗೆ ಅನಿಸ್ತದೆ, ಇವರು ಇರುವುದೇ ನನಗೆ ಬಾಯಿವರೆಗೆ ತರಲಿಕ್ಕೆ, ನುಂಗುದು ಮಾತ್ರ ನನ್ನ ಕೆಲಸ. ಈ ಥರ ಬೆಳೆದಂತಹ ಮಗು ದೊಡ್ಡದಾಗಿ ತನ್ನ ಸಂಸಾರವನ್ನು ಶುರು ಮಾಡಿದಾಗ ಅಪ್ಪ ಅಮ್ಮನ ಬೆಲೆಯನ್ನು ಅರಿತೈತೆ ಅನ್ನೋದು ಪ್ರಶ್ನೆ. ಈಗ ಅವರಿಗೆ ಹಳ್ಳಿಯಲ್ಲೇ ಇರಬೇಕು, ನಾನು ಅಲ್ಲೇ ಜೀವನ ಮಾಡಬೇಕು ಅಂತಂದರೆ ಅದರ ಪ್ರಾಮುಖ್ಯತೆ ಇಂಥ ಮಕ್ಕಳಿಗೆ ಅರ್ಥ ಆಗ್ತದಾ? ನಿಜ. ಆಯಿತಾ? ಅಥವಾ ಈ ಅಪ್ಪ ಅಮ್ಮನಿಗಾದ್ರೂ ನಾನು ಮಗನೊಟ್ಟಿಗೆ ಯಾಕೆ ತೆರಳಬೇಕು ಅನ್ನುವಂಥದ್ದು ಅವರು ಅವಲೋಕಿಸಿ ಹಿಂದಕ್ಕೆ ಹೋಗಿ ಹೆಜ್ಜೆ ಇಟ್ಟರೆ ಅವರ ಪಾತ್ರ ಏನು ಅನ್ನೋದು ಅವರಿಗೆ ಗೋಚರ ಆಗ್ತದಾ ಅನ್ನುವಂಥದ್ದು ಪ್ರಶ್ನೆ. ಇದರಲ್ಲಿ ಅಪ್ಪ ಅಮ್ಮನೂ ತಪ್ಪಲ್ಲ, ಮಕ್ಕಳು ತಪ್ಪಲ್ಲ. ಕಾಲದ ಚಕ್ರಕ್ಕೆ ಸಿಲುಕಿ ಅಲ್ಲಲ್ಲಿ ನಜ್ಜುಗುಜ್ಜಾಗಿ ಮುಂದೆ ಮುಂದೆ ಸಾಕ್ತಾ ಇರುವಂಥದ್ದು ನಾವು. ಕೆಲವೊಮ್ಮೆ ಮೇಲೆ, ಕೆಲವೊಮ್ಮೆ ಕೆಳಗೆ, ಕೆಲವೊಮ್ಮೆ ಏಳು, ಕೆಲವೊಮ್ಮೆ ಬೀಳು. ಇಂತಹ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದನ್ನು ಅವಲೋಕಿಸಲಿಕ್ಕೆ ತುಂಬ ವಿವೇಚನೆ ಬೇಕಾಗ್ತದೆ. ಹಾಗೆ ಸುಲಭದಲ್ಲಿ ಆಗುವಂಥದ್ದಲ್ಲ. ಅದಕ್ಕೆ ನೋಡಿ, ಯಾವುದು ಧರ್ಮ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಧರ್ಮ ಮತ್ತು ಕರ್ಮ. ನಾನು ನನ್ನ ಕರ್ಮ ಅಂತ ಅನ್ಕೊಳ್ಳೋದಕ್ಕೂ ನನ್ನ ಕರ್ಮ ಅಂತ ಅನ್ಕೊಂಡು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಉಂಟು. ಹೌದಲ್ವಾ? ನನ್ನ ಕರ್ಮ, ಪ್ರಾಯ ಆದ ಅಪ್ಪ ಅಮ್ಮ ಇವರನ್ನು ನಾನು ತುಂಬ ತಪ್ಪದು.
ಈಗ ನಾನು ಖುಷಿಯಾಗಿರ್ಬೋದು, ನನಗೆ ಮುಂದಿನ ಜನ್ಮಗಳಲ್ಲಿ ದೇವರು ಏನೇನು ಬರೆದಿಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. ವಯಸ್ಸಾದಂತಹ ಅಪ್ಪ ಅಮ್ಮನಿಂದ ಮನೆಯಿಂದ ಹೊರಗೆ ಹಾಕೋದಿರ್ಬೋದು, ಯಾವುದೋ ಆಶ್ರಮದಲ್ಲಿ ಬಿಡುವಂಥದ್ದು ಇರ್ಬೋದು. ತುಂಬ ತಪ್ಪು ಅಂತ ಅನಿಸುತ್ತೆ ನನಗೆ. ಅಂದರೆ ಯಾಕೆಂತಂದರೆ ಏನು ನಮಗೆ ಹಾಗಿದ್ರೆ ಏನು ನಾವು ಮನೆಯಲ್ಲೇ ಇಟ್ಟು ನೋಡ್ಕೊಳ್ತೇವೆ, ಹಾಗೆ ಅಲ್ಲದಿದ್ರೂ ನಮ್ಮಿಂದ ಆದಷ್ಟರ ಮಟ್ಟಿಗೆ ನಾವು ಅವರನ್ನು ಏನು ಹೇಳೋದು, ಎಷ್ಟಾಗ್ತದಷ್ಟು ಅವರಿಗೆ ಏನು ಬೇಕೋ ಅದನ್ನು ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ. ನಮ್ಮ ಅಪ್ಪ ಅಮ್ಮ ಅವರು ನಮ್ಮನ್ನು ಹೆತ್ತಾಗ ಅವ್ರಿಗೆ ಕಷ್ಟ ಆಯಿತು ಅಂತ ಅನಾಥಾಶ್ರಮದಲ್ಲಿ ಬೆಳೆಸಲಿಲ್ಲ, ಅಥವಾ ಮಕ್ಕಳದ್ದು ಯಾವುದೋ ಒಂದು ಇದರಲ್ಲಿ ಬಿಟ್ಟು ಹೋಗಲಿಲ್ವಲ್ಲ. ಅವರ ಕಷ್ಟಗಳನ್ನು ನುಂಗಿ ನಮ್ಮನ್ನು ಬೆಳೆಸಿದ್ದಾರೆ. ಅಂಥದ್ರಲ್ಲಿ ನಾವು ಯಾಕೆ ಅವರಿಗೆ ಮಾಡೋದಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಈಗ ಏನೊಂದು ಕೆಲಸದ ಅನಿವಾರ್ಯತೆಯಿಂದನೋ ಅಥವಾ ಬೇರೆ ಸಂಸಾರದ ಇದರಲ್ಲಿ ಏನು ಇದರಲ್ಲಿ ಸಿಲುಕಿ ಹಾಕಿಕೊಂಡು ಅಪ್ಪ ಅಮ್ಮನಿಂದ ದೂರ ಇರಬೇಕಾದಂತಹ ಪರಿಸ್ಥಿತಿ ಬಂದಾಗಲಾದ್ರೂ ಸಹ ಈಗ ಪಾಶ್ಚಿಮಾತ್ಯ ಸಂಸ್ಕೃತಿಯಂತೆ ವರ್ಷಕ್ಕೊಮ್ಮೆ ಹ್ಯಾಪಿ ಬರ್ತ್ಡೇ ಟು ಯು ತಂದು ಗಿಫ್ಟ್ ಇಟ್ಟು ಹೋದರೆ ಅದು ಜೀವನ ಅಲ್ಲ. ಯಾವುದು ದೊಡ್ಡ ಗಿಫ್ಟ್ ಗೊತ್ತುಂಟ? ನಾವು ಅವರೊಟ್ಟಿಗೆ ಕಳೆಯುವಂತಹ ಸಮಯ. ವಯಸ್ಸಾದವರಿಗೆ ಗಿಫ್ಟ್ ಏನು ಕೇಳಿದರೆ ಮನೆ ಅಲ್ಲ, ಕಾರಲ್ಲ, ಯಾವುದೋ ಒಂದು ಏನು ದೊಡ್ಡ ಆಸ್ತಿ ಮಾಡಿಡುವಂಥದ್ದಲ್ಲ, ಸಮಯ. ಯಾರು ಸಮಯ ಕೊಡ್ತಾರೋ ಅವರಿಗೆ ಅವರ ದೊಡ್ಡ ಉಡುಗೊರೆ. ಅಂತಹ ಸಮಯವನ್ನು ನಮ್ಮಿಂದ ಕೊಡ್ಲಿಕ್ಕೆ ಆಗ್ತದ ಅಂತ, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನಾವು ಅದನ್ನು ಆಶ್ರಮದಲ್ಲಿ ಬಿಡೋದು. ಯಾಕೆಂದರೆ ಅವರಿಗೆ ಅಲ್ಲಿ ತುಂಬ ಜನ ಸಿಗ್ತಾರೆ, ಅವರ ವಯಸ್ಸಿನವರು, ಅವರ ಇದನ್ನು ವೇದನೆಗಳನ್ನು ಹಂಚಿಕೊಳ್ಳಿಕ್ಕೆ. ನಾವು ಮನೆಯಲ್ಲಿ ಕೂಡಿ ಹಾಕಿ ಇದು ಮಾಡೋದ್ರಲ್ಲಿ ಯಾವುದೇ ಇದಿಲ್ಲ. ಇಂದಿನ ಈ ಅಂಧ ಅನುಕರಣೆ, ಪಾಶ್ಚಾತ್ಯೀಕರಣೆ, ಕಾಂಚನದ ಜಲ್ ನಾದದಲ್ಲಿ ನಾವು ಸಿಲುಕಿ ಆ ಮರುಭೂಮಿಯಲ್ಲಿ ಅದೆಲ್ಲೋ ವಯಸ್ಸಿಸಿದೆ ಅಂತ ಅಂದ್ಕೊಂಡು ಮುಂದೆ ಸಾಕ್ತಾ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಮನೆ, ಅಪ್ಪ ಅಮ್ಮ ಎಲ್ಲವನ್ನು ಸಹ ಎಂತ ಹೇಳೋದು, ಒಂಥರ ತೂಗು ಗತ್ತಿಯಲ್ಲಿ ಬಿಟ್ಟು ಸಾಗಿದ ಹಾಗಿದೆ ನಮ್ಮ ಬದುಕು. ಆದ ಕಾರಣ ಇದೆಲ್ಲವನ್ನು ಮತ್ತೆ ಅವಲೋಕಿಸ್ಬೇಕು. ಈಗ ನಾನು ಹೇಳಿದ್ದನ್ನು ಜನ ಗ್ರಹಿಸ್ಬೋದು, ಏನು ಅಂತಂದರೆ ಇವಳನ್ನು ಹಾಗೆ ಹೇಳಿಬಿಟ್ಲು. ಆದರೆ ಪ್ರತಿಯೊಬ್ಬರು ಸಹ ಅವರವರ ನಿಲುವಲ್ಲಿ ಸರಿ ಮಾಡ್ತಿದ್ದಾರೆ ಅಂತ ಒಮ್ಮೆ ಪ್ರಶ್ನೆ ಮಾಡಿದರೆ ಎಷ್ಟೋ ಜನ ಅಪ್ಪ ಅಮ್ಮ ವಾಪಸ್ ಆಶ್ರಮದಿಂದ ಮನೆಗೆ ಬರ್ತಾರೆ. ಈಗ ಎಷ್ಟೋ ಜನ ಅಪ್ಪ ಅಮ್ಮನನ್ನು ಹಳ್ಳಿಯಲ್ಲಿ ಸ್ವಲ್ಪ ದಿನ ನೋಡ್ಕೊಳ್ಬೋದು. ಹಾಗೆ ಅಂದರೆ ಎಲ್ರಿಗೂ ಸಹ ಅವರವರಿಗೆ ಏನು ಪ್ರೀತಿಯೋ ಅದನ್ನು ಮಾಡಬೇಕು ಅಂತ, ಅದು ಸರಿ ಇದ್ರೆ. ನನಗೆ ಈ ವಿಷಯ ಹೇಳುವಾಗ ಒಂದು ನೆನಪಾಗ್ತದೆ, ಒಂದು ಘಟನೆ ನಿಮಗೆ ಗೊತ್ತಿರ್ಬೋದು. ಅದು ಬೆಂಗಳೂರಲ್ಲಿ ಒಂದು ಶಾಲೆಯ ಟ್ರಿಪ್ ಇತ್ತು. ಆ ಟ್ರಿಪ್ಪಲ್ಲಿ ಒಂದು ಹುಡುಗಿಯನ್ನು ಒಂದು ಅಲ್ಲಿ ಹೋದ್ರೆ ಅಜ್ಜಿ ಸಿಕ್ಕಿದ್ರು. ಕರೆಕ್ಟ್. ಆ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ ಅಂತ. ಅಂದರೆ ಅವ್ರಿಗೆ ಎಷ್ಟು ಗೊತ್ತೇ ಇಲ್ಲ ನನ್ನ ಅಜ್ಜಿ ಅಲ್ಲಿ ಇದ್ದಾಳೆ ಅಂತ ಹೇಳಿ ಸಹ ಒಂದು ಕತೆ ನೆನಪಾಗ್ತದೆ. ಅದರಲ್ಲಿ ಒಬ್ಬರ ಅಪ್ಪ ಅಮ್ಮ ಇರ್ತಾರೆ. ಅವ್ರೇನಂದ್ರೆ ಆ ಸೊಸೆ ಇದ್ದಾರಲ್ಲ ಸ್ವಲ್ಪ ಜೋರು, ಅವರು ಏನು ಮಾಡ್ತಾರೆ ಅಂದರೆ ತನ್ನ ಮಾವನಿಗೆ ಒಂದು ಮುರುಕಾದಂತಹ ತಟ್ಟೆಯಲ್ಲಿ ಒಂದು ಸ್ವಲ್ಪ ಹೀಗೆ ಅನ್ನವನ್ನಿಟ್ಟು ಹೀಗೆ ತಳ್ತಿದ್ರಂತೆ ದಿನ. ಅವರಿಗೆ ವಯಸ್ಸಾಗಿತ್ತು. ಒಂದು ದಿನ ಅವರು ತೀರಿಕೊಂಡ್ರು ಮಾವ. ಈ ಇವಳಿಗೆ ಎಲ್ಲಿಲ್ಲದ ಖುಷಿ ಆಯ್ತು, ಆದರೆ ಬಂದವರ ಮುಂದೆ ನಾಲ್ಕು ಕಣ್ಣೀರು ಹಾಕಬೇಕಲ್ಲ ಅಂತ ಹಾಕಿದವಳು ಇನ್ನು ಈ ಮುದುಕ ಇಲ್ಲಲ್ಲ, ಅವನ ವಸ್ತುಗಳು ಯಾಕೆ, ಹಾಸಿಗೆ ಅದು ಇದೆಲ್ಲ ತೆಗೆದು, ಗೊತ್ತುಂಟ ಈ ಕತೆ ನಿಮಗೆ, ತೆಗೆದು ಅವರೊಟ್ಟಿಗೆ ಹೊತ್ತಿಸುವಂತ ತಗೊಂಡೋಗಿ ಹಾಕಿದ್ದು. ಇದನ್ನೆಲ್ಲ ಮೂಕವಾಗಿ ನೋಡುವಂಥ 2 ಕಣ್ಣುಗಳಿತ್ತು ಇವಳ ಮಗು. ನೋಡ್ತಿದ್ದು, ಅಮ್ಮ ಅಮ್ಮ ಅಮ್ಮ, ಏನು ನನಗೆ ಆ ತಟ್ಟೆ ಬೇಕಮ್ಮ, ನಿನಗೆ ಯಾಕೆ ಆ ತಟ್ಟೆ ಹರಕು ಮುರುಕಾಗಿದೆ, ನಿನಗೆ ನಾನು ಮಾಲಿಂದ ದೊಡ್ಡದು ತಂದುಕೊಳ್ಳಿರುವ ಬೆಳ್ಳಿದ್ದುಂಟು, ಇದು ಯಾಕೆ ನಿನಗೆ, ನಂಗೆ ಅದೇ ತಟ್ಟೆ ಬೇಕು. ಅಂಥದ್ದೇನು ವಿಶೇಷ, ನಾನು ಇಷ್ಟು ಗಟ್ಟಿ ಮಾಡಿರೋದು ಹೇಗೆ ಅಜ್ಜನ ಹತ್ರ ಇಷ್ಟು ಪ್ರೀತಿ ಬೆಳೆಯಿತು ಅಂತ ಅವಳು ಅಂದುಕೊಂಡ್ರೆ ಮಗುವಿನ ವ್ಯೂವೇ ಬೇರೆ ಇತ್ತು. 6 ವರ್ಷದ ಮಗು. ಏನು ಹೇಳಿರ್ಬೋದು ಗೊತ್ತಾ, ನಾಳೆ ನೀನು ಪ್ರಾಯ ಆಗಿ ಮುದುಕಿ ಆಗ್ತೀಯಲ್ಲಮ್ಮ, ನಿನಗೆ ನನಗೆ ಇಂಥ ತಟ್ಟೆ ಬೇಡ, ಆಗ ನಾನು ಎಲ್ಲಿ ಹುಡ್ಕೊಂಡು ಹೋಗ್ಲಿ, ಆ ತಟ್ಟೆ ಒಂದಿಡು ಅಂತ. ಅಂದರೆ ನಾವೇನು ಮಾಡ್ತೇವೋ ಅದನ್ನೇ ತಾಯಿಯಂತೆ ಮಗಳು, ನೂಲಿನಂತೆ ಏನು ಸೀರೆ. ಆದ ಕಾರಣ ನಾವು ತಪ್ಪು ಹೆಜ್ಜೆಗಳನ್ನು ಇಟ್ಟಾಗ ನಮ್ಮ ಮಕ್ಕಳು ಸಹ ತಪ್ಪು ಹೆಜ್ಜೆಗಳನ್ನು ಇಡ್ತಾರೆ. ನಾನು ಈ ವಿಷಯಕ್ಕೆ ಬರುವಂತಿದ್ದೆ. ಯಾಕಂತ ಹೇಳಿದ್ರೆ ಎಲ್ಲಿಯೋ ಈಗಿನ ಮಕ್ಕಳು ತಮ್ಮ ಅಜ್ಜಿಯ ಪ್ರೀತಿಯನ್ನು ಕಳ್ಕೊಳ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು, ಅಜ್ಜಿ ಕತೆ ಅಂತ ಹೇಳಿ ನಾವೆಲ್ಲ ಕೇಳ್ತಾ ಇದ್ವಿ. ಈಗ ನಾನು ಕೂಡ ಗೋಕರ್ಣದಲ್ಲಿ ನನ್ನ ಅಜ್ಜಿ ಇರಬೇಕಾದ್ರೆ ಹೋದಾಗ ಕತೆ ಹೇಳ್ತಿದ್ದೆ, ಅಥವಾ ಅವರ ಅನುಭವಗಳನ್ನು ಅವರು ಚಂದ ಮಾಡಿ ಒಂದು ಕಥೆಯಾಗಿ ಮಾಡಿ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಈಗಿನ ಮಕ್ಕಳು ಕಳ್ಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಖಂಡಿತ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ, ದೊಡ್ಡವರು ಇದ್ದಷ್ಟು ಮನೆಯಲ್ಲಿ ಒಳ್ಳೇದು, ದೊಡ್ಡವರು ಏನು ಮಾಡ್ತಾರೆ ಅದನ್ನೇ ಮಕ್ಕಳು ಮಾಡಿಕೊಂಡು ಹೋಗುವಂಥದ್ದು. ಈಗ ಏನಂತಂದರೆ ನಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ಉಂಟಲ್ಲ, ನಮಗೆ ಹೊರೆ ಅಂತೇಳಿ ಅನಿಸ್ಬೋದು, ಅಯ್ಯೋ ಅವರಿಗೆ ಮಾತ್ರೆ ತಂದು ಕೊಡಬೇಕು, ಅಡುಗೆ ಮಾಡಬೇಕು, ಬಾತ್ರೂಮಿಗೆ ಕರ್ಕೊಂಡು ಹೋಗಿ ಸ್ನಾನ ಎಲ್ಲ ಅನಿಸ್ಬೋದು. ಆದರೆ ಅವರ ಅನುಭವದ ತೆಕ್ಕೆಯಲ್ಲಿ ಇರುವಂತಹ ಕಥೆಗಳು, ಜೀವನದ ಒಂದು ಬುತ್ತಿ ಉಂಟಲ್ಲ, ಅದರ ಸಿಹಿಯನ್ನು ಉಣ್ಣುವವನೇ
ದೊಡ್ಡ ಏನು ಅದೃಷ್ಟವಂತ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ಈಗ ನಮ್ಮ ಮಗಳು ಅವಳು ಲಕ್ಕಿ, ಯಾಕೆಂತಂದ್ರೆ ಅವಳಿಗೆ ಅವಳ ಅಜ್ಜ ಅಜ್ಜಿಯರ ಒಂದು ಇದು ಸಿಗ್ತದೆ. ಏನಂದ್ರೆ ಇಂಥದ್ದೊಂದು ಕತೆ ಉಂಟು ಮಗ, ನನಗೆ ನೆನಪಾಗ್ತದೆ ನನ್ನ ಅಜ್ಜಿ ಕೂತು ನನಗೆ ಆ ಕತೆ ಉಂಟು, ಈ ರಾಜ ಆ ರಾಜ ಅಂದರೆ ನಾನು ಎಲ್ಲಿ ಆ ರಾಜನ ಮನೆಗೇ ಹೋಗಿ ಬಿಡ್ತಿದ್ದೆ. ಅವ್ರು ಹೇಳುವಂಥ ಕತೆಗಳಲ್ಲಿ ಅಷ್ಟೊಂದು ಕಾಗ ಕುಬ್ಬಕ್ಕನ ಕಥೆಯಿಂದ ಹಿಡಿದು ದೊಡ್ಡ ದೊಡ್ಡ ರಾಜರ ಕಥೆವರೆಗೆ ಎಲ್ಲೋ ಕೇಳಿದ್ದೇನೆ, ಇದನ್ನು ನನ್ನ ಅಜ್ಜಿ ಹೇಳಿದ್ದಾರೆ ಅಂತ. ಕತೆ ಇಲ್ಲದ ರಾತ್ರಿಗಳು ಇರ್ತಿರ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ಕಥೆಯ ಒಟ್ಟಿಗೆ ಅನುಭವಗಳನ್ನು ಕಲಿಸುವವರು, ಜೀವನ ಪಾಠಗಳನ್ನು ಕಲಿಸುವವರು, ಜೀವನ ಮೌಲ್ಯಗಳನ್ನು ಕಲಿಸುವವರು, ಜೀವನ ಕೌಶಲ್ಯಗಳನ್ನು ಕಲಿಸುವವರು. ಹಿಂದಿನ ಕಾಲದಲ್ಲಿ ನೀವು ಈಗ ನೋಡಿ, ನೀವೊಂದು ಕಾಗೆ ನೀರು ಕುಡಿಯೋ ಕತೆ ಗೊತ್ತುಂಟಲ್ಲ? ಹೌದು. ಒಂದು ನಾವು ಚಿಕ್ಕ ಇರುವಾಗೆಲ್ಲ ತುಂಬ ಬಾಯ್ಪಾಠ ಮಾಡಿದ್ದೆವು. ಎಂಥದ್ದು ಕತೆ? ಕಾಗೆ ಒಂದು ಬಾಯಿರಿಕೆ ಇತ್ತು, ಹೋಯ್ತು, ನೀರು ಕುಡಿತು, ಕಲ್ಲೆಕ್ಕಿತ್ತು, ಹಾಕಿತ್ತು, ನೀರು ಮೇಲೆ ಬಂತು. ಈಗಿನ ಮಕ್ಕಳಿಗೆ ಅದೇ ಕಥೆಯನ್ನು ಹೇಳಿ ಕೇಳಿದ್ರೆ ಅದು ಸ್ಟ್ರಾ ಅಲ್ಲಿ ಕುಡಿಬೋದಿತ್ತು ಹೇಳ್ತಾರೆ. ಆ ಥರ ಅಂದರೆ ಆ ಮೌಲ್ಯ ಹೋಯ್ತು ಅಂತ ಅಲ್ಲಿ. ಮತ್ತೆ ಈ ಕಾಗೆ ಕಥೆಯನ್ನು ಕೇಳಿ ನಾವು ಅಲ್ಲೇ ಬಿಟ್ಟು ಬಿಟ್ಟೆವು. ಆದರೆ ಅಜ್ಜಿ ಇರ್ತಿದ್ರೆ ಆ ಕಥೆಯನ್ನು ಹೇಗೆ ಹೇಳ್ತಿದ್ರು ಗೊತ್ತಾ? ಮಗ, ನೀನು ಕಾಗೆ ಆದರೆ ಏನು ಮಾಡ್ತಿದ್ದಿ? ಒಂದು ಹೂಜಿನ ಒಡೆದಾಗ್ತಿದ್ದಿ, ನನಗೆ ನೀರು ಸಿಗಲಿಲ್ಲ, ಅಯ್ಯೋ ದೇವ್ರೆ ಅಂತ. ಅಥವಾ ಕೂಗ್ತಿದ್ದಿ, ಅಯ್ಯೋ ದೇವ್ರೆ ನೀರು ಕೊಟ್ಟೆ, ಆದರೆ ಇಷ್ಟು ಪಾಪಿ ಹೋದಲ್ಲಿ ಮೊಣಕಲ್ಲುದ್ದ ನೀರು ಅಂತ ಬಿಟ್ಟು ಬಿಡ್ತಿದ್ದಿ. ಆದರೆ ಕಾಗೆ ಅಷ್ಟು ಚಿಕ್ಕ ಮೆದುಳಿನೊಂದಿಗೆ ಹೇಗೆ ಅಷ್ಟು ದೊಡ್ಡ ಯೋಚನೆ ಮಾಡಿತ್ತು ಮಗ, ನೀನು ಸಹ ಹಾಗೆ ಯೋಚನೆ ಮಾಡು, ಒಂದು ಜೀವನ ಮೌಲ್ಯವನ್ನು ಕಲಿಸ್ತಿದ್ರು. ವಿವೇಕಾನಂದ ಅಂದರೆ ಯಾರು, ಪರಮಹಂಸರಂದರೆ ಯಾರು, ಶಂಕರಾಚಾರ್ಯರಂದರೆ ಯಾರು, ನಮ್ಮ ಪರಂಪರೆ ಏನು, ನಮ್ಮ ಏನು ಹಿಂದುತ್ವದಲ್ಲಿ ಏನೇನಿದೆ, ನಾವು ಆ ಕಥೆಗಳೊಡನೆ ಅದನ್ನು ಮೇಳೈಸಿ ತಿಳಿಸುವುದು. ಈಗಿನವ್ರು ಹೇಗಪ್ಪ ಅಂತಂದರೆ, ನಿಮಗೆ ಕಥೆಯೇ ನಮಗೀಗ ಕಥೆಯೇ ಗೊತ್ತಿಲ್ಲ ಆಯಿತಾ. ನಮ್ಮ ಜೀವನದ ಏನು ಸಂಸ್ಕೃತಿ ಸಂಸ್ಕಾರಗಳನ್ನು ಉಳ್ಳಂತಹ ಕಥೆಗಳೇ ನಮಗೆ ಗೊತ್ತಿಲ್ಲ. ಈಗ ನಮಗೊಂದು ಕಥೆ ಹೇಳಿ ಹಿಂದಿನ ಕಾಲದಂದರೆ ಕಷ್ಟ ಆಗ್ತದೆ. ನಮಗೀಗ ರಾಮ ಸೀತೆ ಯಾರು ಅಂತ ಹೇಳಲಿಕ್ಕೆ ಬರ್ತದೆ, ಆದರೆ ರಾಮನ ತಂದೆಯ ಹೆಸರು ಕೆಲವರು ಹೇಳ್ಯಾರು. ರಾಮನ ತಂದೆ ಹೆಸರು ಅಂದರೆ ಈಗ ಕೈ ಆಗಲೇ ಬಾಯಿ ಹತ್ರ ಹೋಗಿ ಆಯಿತು. ಆದರೆ ಅದೇ ಅಜ್ಜಂದ್ರಿದ್ದಾಗ ಇದೆಲ್ಲವೂ ಸಹ ಬೆರಳ ತುದಿಯಲ್ಲಿರ್ತಿತ್ತು. ಯಾಕಪ್ಪ ಅಂತಂದರೆ ಅವರಿಗೆ ಬಾಯಿಂದ ಬಾಯಿಗೆ ಸುಲಭವಾಗಿ ಹೇಗೆ ಆ ಒಂದು ವಿಷಯಗಳನ್ನು, ಜಾನಪದ ಅಂತ ನಾವೇನು ಹೇಳ್ತೇವೆ ಹಾಗೆ, ಅದನ್ನು ಹೇಗೆ ಒಬ್ಬರಿಂದ ಒಬ್ಬರಿಗೆ ತಲುಪಿಸೋದು, ಜೀವನ ಮೌಲ್ಯಗಳನ್ನು ಕೂಡಿಸಿ ಕಥೆಯನ್ನು ತಿಳಿಸೋದು ಉಂಟಲ್ಲ, ಅದು ತುಂಬ ಮುಖ್ಯ. ಈಗ ನಾವು ಏನಂತಂದರೆ ಸುಮ್ಮನೆ ಈಗ ಮಕ್ಕಳೆಲ್ಲ ಹಿಂದಿನ ಕಾಲದಲ್ಲಿ ಏನೋ ಒಂದು ಕಥೆಯನ್ನು ಸೇರಿಸಿ ಮೌಲ್ಯಗಳನ್ನು ಸೇರಿಸಿ ಹೇಳ್ತಿದ್ರು. ಈಗಿನ ಕಾಲದಲ್ಲಿ ಹಾಗಲ್ಲ. ನಮಗೇನಂತ ಕಾರ್ಟೂನ್ಗಳು ಬೇಕು, ಆ ಗೊಂಬೆ ಅಂತೆಲ್ಲ ಮಾಡ್ತಿದ್ರೆ ಮಾತ್ರ ನಮ್ಮ ಮಕ್ಕಳು ನೋಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿಯವರು ಏನೂ ಆ ಥರ ಬಟ್ಟೆ ಹಾಕದೆ, ಏನೋ ಒಂದು ಕೆಟ್ಟದಾಗಿ ತೋರಿಸದೆ ಮೌಲ್ಯಗಳನ್ನು ತುಂಬಿಸಿ ನಾವು ಸಹ ಅವೈಕದೆ ಅಂತ ನೋಡ್ತಿದ್ವಲ್ಲ, ಅದೊಂದು ಅನುಭವವೇ ಬೇರೆ. ಈಗ ಬೇರೆ ಬೇರೆ ಸಂಸಾರಗಳು, ಬೇರೆ ಬೇರೆ ಮನೆಯಾಗಿ ಕೊಂಡಿಗಳೆಲ್ಲ ತಲುಪಿ ಅಜ್ಜ ಅಜ್ಜಿಯ ಪ್ರೀತಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಲ್ಲ, ಎಷ್ಟೋ ಜನ ಅಜ್ಜನ ಮನೆಗೆ ಹೋದ್ರೆ ಅಯ್ಯೋ ಈ ಅಜ್ಜನ ಮನೆಯಲ್ಲಿ ಕರೆಂಟ್ ಇಲ್ಲ, ಲೈಟ್ ಇಲ್ಲ, ಬೆಳಕಿಲ್ಲ, ನೀರಿಲ್ಲ, ಇದಿಲ್ಲ, ಅದು ಬರೀ ಹಳ್ಳಿ, ಬರೀ ದನ, ಅದು ವಾಸನೆ, ಸಗಣಿ ವಾಸ, ಹೀಗೆ ಅದರ ಪ್ರಾಮುಖ್ಯತೆ ಏನು ಅನ್ನುವಂಥದ್ದು ತಿಳಿಯುವಂತ ಅದು ಗೊತ್ತಿಲ್ಲ ಅಂತ. ಅಂದ್ರೆ ನಮಗೇನಂದ್ರೆ ಎಸಿಲ್ವಾ ಬದುಕ್ಲಿಕ್ಕೆ ಆಗುದಿಲ್ಲ, ಕಾಣಿಲ್ವಾ ಕಷ್ಟಪ್ಪ, ಹೀಗೆ 2 ದಿನ ನುಸಿ ಕಚ್ತದೆ, ಹೀಗೆ ಅದು ಕ್ರೀಮ್ ಇಲ್ವಾ, ಹೀಗೆ ಅಂದರೆ ನಮಗೇನು ಅನಿಸ್ತಿರ್ತದೆ ಅಂತಂದರೆ ಆ ಒಂದು ಕಂಫರ್ಟ್ ಝೋನ್ ಅಂತ ನಾವೇನೊಂದು ಉಂಟು ಮಾಡಿಕೊಂಡಿದ್ದೇವಲ್ಲ, ಅದರ ಹೊರಗೆ ನಮ್ಮ ಅಜ್ಜ ಅಜ್ಜಿಯನ್ನು ನಿಲ್ಲಿಸಿಬಿಟ್ಟಿದ್ದೇವೆ. ಆದ ಕಾರಣ ನಮಗೆ ಅದು ಸನಿಹ ಅಂತ ಅನಿಸೋದಿಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಸಾಧಕರನ್ನು ನಾವು ನೋಡಿದರೆ ಅವರಿಗೆಲ್ಲ ಸ್ಫೂರ್ತಿ ಯಾರು ಅಂತ ಹೇಳಿದರೆ ಅವರ ಅಜ್ಜಿ ಹೇಳಿದ ಕತೆ ಅಥವಾ ಅನುಭವ ಅದೆಲ್ಲ ಹಿಡ್ಕೊಂಡು ಅವ್ರು ಮುಂದೆ ಬಂದವರು ಎಷ್ಟೋ ಜನ. ಅಜ್ಜಿ ಹೇಳಿದ ಕಥೆಯಲ್ಲಿ ಅವನೊಬ್ಬ ಹೀಗೆ ಮಾಡಿದ್ದ, ಅದಕ್ಕೆ ಅದು ನನಗೆ ನೆನಪಾಗಿ ನಾ ಹೀಗೆ ಮಾಡಿದೆ ಅಂತಾರೆ ಎಷ್ಟೋ ಜನ. ಆದರೆ ನಮಗೆ ಅಜ್ಜಿ ಹೇಳಿದ ಕಥೆ ಇಲ್ವೇ ಇಲ್ಲ ಅಂದಾಗ ನಮಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು. ಹೌದು. ಹಾಗೆ ನಾವು ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದ್ರೆ ಇದನ್ನೇ ವಯಸ್ಸಾದವರಿಗೆ ಮೊಮ್ಮಕ್ಕಳು ಅಂದರೆ ಎಷ್ಟು ಮುಖ್ಯ? ವಯಸ್ಸಾದವರಿಗೆ ಮೊಮ್ಮಕ್ಕಳು ತುಂಬಾ ಮುಖ್ಯ. ಒಂದು ಮಗುವಿಗೆ ಇನ್ನೊಂದು ಮಗು ತುಂಬಾ ಮುಖ್ಯ. ನಾನು ಆಗ್ಲೇ ಹೇಳಿದಾಗ ವಯಸ್ಸಾದವರು ಮಕ್ಕಳಂದ ಮೇಲೆ ಆ ಮಗುವಿಗೆ ಇನ್ನೊಂದು ಮಗುವಿನ ಸನಿಹ ತುಂಬಾ ಮುಖ್ಯ. ಯಾಕೆ ಹೇಳಿದ್ರೆ ಅಂದರೆ ಈ ಮಕ್ಕಳಿಗೆ ಅವರ ಏಜಿನವ್ರು ಯಾರಾದರೂ ಇಲ್ಲ ಅಂತಾದರೆ ಅವರಿಗೆ ಬೆಸ್ಟ್ ಫ್ರೆಂಡ್ ಆಗೋದು ಇದೆ ವಯಸ್ಸಾದಂಥ. ನಾನು ಎಷ್ಟೋ ಕಡೆ ನೋಡಿದ್ದೇನೆ, ಅದು ಸಮಾರಂಭದಲ್ಲಿ ಆಗಿರೋ ಎಲ್ಲೋ ಒಂದು ಕಡೆ ಒಟ್ಟಿಗೆ ಕೂತ್ಕೊಂಡಿರುವವರು ಎಲ್ಲಿಯಾದರೂ ಸಣ್ಣ ಮಕ್ಕಳಲ್ಲಿ ಯಾರಿಲ್ಲ ಅಂತಾದರೆ ಬೇಗ ಫ್ರೆಂಡ್ ಆಗುವಂಥದ್ದು ವಯಸ್ಸಾದ. ಹೌದು ಹೌದು. ಅದು ಯಾಕೆಂತಂದರೆ 2 ನಿಷ್ಕಲ್ಮಶ ಮನಸ್ಸುಗಳ ಮಾತಿನ ವಿನಿಮಯ. ಅವರಲ್ಲೂ ನಿಷ್ಕಲ್ಮಶ ಮನಸ್ಸು, ಮಗುವಿನಲ್ಲೂ ನಿಷ್ಕಲ್ಮಶ ಮನಸ್ಸು. ನೀನು ಹೇಗಿದ್ದೀಯಾ ಅಂತ ಹೇಳಿ ಮಾತಾಡುವಾಗ ಇವನೇನು ತೊಟ್ಟಿದ್ದಾನೆ, ಇವನ ಕಿವಿಯಲ್ಲಿ ಎಣ್ಣೆ ತಡ್ತಾ ಉಂಟು ಕುತ್ತಿ, ಅದು ಯಾವುದು ನೋಡುವಂಥದ್ದು ಇಲ್ಲದಿರುವಾಗ ಏನು ಅನಿಸ್ತದೆ, ತುಂಬ ಆತ್ಮೀಯತೆ ಬೆಳೀತದೆ. ಯಾವಾಗ ನಿಷ್ಕಲ್ಮಶ ಪ್ರೀತಿ ವಿನಿಮಯ ಆಗ್ತದೋ ಆಗ ಸಂಬಂಧಗಳಲ್ಲಿ ನಂಬಿಕೆ ಹುಡ್ತದೆ. ಆ ನಂಬಿಕೆಯೇ ಮುಂದೆ ಒಂದು
ಏನು ಗೆಳೆತನದ ಸೇತುವೆಯಾಗಿ ಸಾಕ್ತದೆ. ಹಾಗೆ ಒಂದು ಆರೋಗ್ಯಕ್ಕೆ ಮುಖ್ಯವಾದ್ದೇನಪ್ಪ ಅಂದರೆ ನಗು. ಮಂಕುತಿಮ್ಮನ ಕಗ್ಗದಲ್ಲೇ ಬರ್ತದೆ, ನಗುವುದು ಸಹಜ ಧರ್ಮ, ನಗಿಸುವುದು ಪರಧರ್ಮ, ನಕ್ಕು ನಗಿಸುವುದು. ಅದು ನೀವು ಕೇಳಿದಿರಲ್ವ? ಆ ಒಂದು ಕಗ್ಗದ ಮೂಲಕವೇ ನೀವು ಹೋಗೋದಾದ್ರೆ, ನೀವು ನಗ್ಕೊಂಡಿದ್ರೆ ನಿಮ್ಮ ಆಯುಸ್ಸು ಜಾಸ್ತಿ. ಯಾರು ನಗ್ತಾ ಇರ್ತಾರೆ ಅಂದರೆ ಮಕ್ಕಳು. ಕೂಗುದು ಒಂದು ಕೊಯ್ ಅಂತ ಹೇಳಿ ಒಂದೆರಡು ನಿಮಿಷ ಅಷ್ಟೇ, ಆದ್ರೆ ನಗುದು ಇಡೀ ದಿನ ನಗ್ತಾ ಇರ್ತಾರೆ. ಆ ನಗು ನಮ್ಮಲ್ಲಿ ನೋಡುವ ಕಾಣಲಿ, ಮುಖ ಇಡೀ ಇಟ್ಕೊಡೋದು ಕುಂಬಳಕಾಯಿ ಹಾಗೆ. ಆದ್ರೆ ಮನಸ್ಸು ಮಾತ್ರ ಹೇಗಪ್ಪ ಅಂತಂದ್ರೆ ಯಾವತ್ತಿಗೂ ಹೇಗೆ ನನ್ನದೆಲ್ಲಿ ದುಡ್ಡು ಹೋಯ್ತು, ನನ್ನದೆಲ್ಲಿ ಇದಾಯ್ತು, ನನ್ನನ್ನು ಯಾರೇನು ಹೇಳಿ, ಈ ಥರ ಯೋಚನೆಗಳಲ್ಲೇ ಸಿಲುಕಿ ನಾವು ಜರ್ಜರಿತಗೊಂಡು ನಗುವುದು ದಿನಕ್ಕೆ 2 ನಿಮಿಷ ಮಾತ್ರ. ಆದ ಕಾರಣ ಮಕ್ಕಳು ನಮ್ಮೊಟ್ಟಿಗೆ ಹೆಚ್ಚು ಸೇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ನಾವಾದ್ರೂ ನೋಡಿ, ನಮಗೇನೋ ಕಷ್ಟ ಆದಾಗ ಅಥವಾ ಖುಷಿಯಾದಾಗ ಮುಖ ಗಂಟಿಕೊಳ್ಳೋರ ಹತ್ರ ನಮ್ಮ ವಿಷಯವನ್ನು ನಾವು ಹೇಳ್ಕೊಡೋದಿಲ್ಲ. ಹೇಗೆ ಅಂದರೆ ಅಂದರೆ ಮಕ್ಕಳನ್ನು ನೋಡ್ತಾ ಇವು ಹಿರಿಯರು ಕೂಡ ನಗಾಡ್ತಾರೆ ಅಂತ ಒಂದಲ್ಲ, ಅವರ ಒಂದು ತುಂಟಾಟ ಎಲ್ಲ ನೋಡ್ತಾ ಅದರಲ್ಲೇ ಖುಷಿಯನ್ನ ಕಾಣ್ತಾರೆ. ಅದು ಒಂಥರ ಏನಂದ್ರೆ ಇತ್ತೀಚೆಗೆ ಮಾತ್ರ ಏನಂತಂದ್ರೆ ಎಲ್ಲ ಧಾರಾವಾಹಿಗಳ ಮೊರೆ ಹೋಗುದು. ಅಂತಂದ್ರೆ 7 ಗಂಟೆ ಆಯ್ತಾ ಡ್ಯಾಶ್ ಇಂಥ ಧಾರಾವಾಹಿ, 7:15 ಆಯ್ತಾ ಇಂಥ ಧಾರಾವಾಹಿ, ಹೀಗೆ ಆ ಧಾರಾವಾಹಿಗಳಿಗೆ ಕಾಯುವಂಥದ್ದು ಜಾಸ್ತಿ ಆಗಿದೆ. ಈ ಮೊಬೈಲು, ಟಿವಿ, ಲ್ಯಾಪ್ಟಾಪ್ಗಳೆಲ್ಲ ಉಂಟಲ್ಲ, ಇದು ಒಂಥರ ನಿರ್ಜೀವ ವಸ್ತುಗಳು, ಸ್ಪಂದಿಸುವಂಥದ್ದು ನಮ್ಮ ಮುಂದೆ ಕೂತಾಗ ನಮಗೆ ಖುಷಿ ಆಗ್ತದೆ. ಚಿಕ್ಕ ಮಗುವಿಗಾದ್ರೂ ನೋಡಿ, ಹೊಟ್ಟೆ ಒತ್ತಿದ್ರೆ ಕಿಲ 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 ನಗುವ ಗೊಂಬೆ ಕೊಟ್ಟರೆ ಎಷ್ಟೊತ್ತು ಬೇಕಿದ್ರೂ ಆಟ ಆಡ್ತದೆ, ಸುಮ್ಮನೆ ಇರುವಂಥ ಗೊಂಬೆ ಕೊಟ್ಟರೆ ಮುರಿದಾಗ್ತದೆ. ಹಾಗೆ ವಯಸ್ಸಾದವರಿಗೆ ಸಹ ನೀವು ಕಿಲ ಕಿಲ ನಗುವಂಥ ಮಗುವನ್ನೇ ಎದುರು ಕೂರಿಸಿದಾಗ ಅವರ ಮನಸ್ಸು ಮತ್ತೆ ಮಗು ಆಗ್ತದೆ. ಆ ಒಂದು ಕ್ಷಣ ಅವರಿಗೆ ಯಾವತ್ತಿಗೆ ಸಹ ಖುಷಿಯನ್ನು ಕೊಡುವಂಥದ್ದಾಗುತ್ತದೆ. ಆದ ಕಾರಣ ಮೊಮ್ಮಕ್ಕಳು, ಅಜ್ಜ ಅಜ್ಜಿ ಒಟ್ಟಿಗೆ ಇರುವಂಥದ್ದು ಇಬ್ಬರಿಗೂ ಸಹ ಪೂರಕವಾದಂತಹ ಒಂದು ಸನ್ನಿವೇಶವನ್ನೇ ಕೊಡ್ತದೆ. ಆದರೆ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಈಗ ವಯಸ್ಸಾದವರಿಗೆ ಆರೋಗ್ಯದ ಸಮಸ್ಯೆ ಇರ್ತದೆ ಅಂತ ಇಟ್ಕೊಳ್ಳಿ. ಈಗ ಅವರಿಗೆ ಮಗುವನ್ನು ಎತ್ತಿಕೊಳ್ಳಿಕ್ಕೆ ಆಗೋದಿಲ್ಲ, ಅಥವಾ ಏನೋ ಬೆನ್ನು ನೋವೆಲ್ಲ ಉಂಟು ಅಂತ. ಅದು ಏನಾಗ್ತದೆ, ಆಗ ಮಗುವನ್ನು ಅವರು ಎತ್ತಿಕೊಳ್ಳಿಕ್ಕೆ ಹೋದಾಗ ಅವರಿಗೆ ಏನೋ ನೋವು ಜಾಸ್ತಿ ಆಯಿತು, ತೊಂದರೆ ಆಗ್ತದೇನೋ ಅನ್ನುವಂತಹ ಭಯ ಮನೆಯವರಲ್ಲಿ ಇರ್ತದೆ. ಈಗ ಮನೆಯವರು ನೀವು ಎತ್ತಿಕೊಳ್ಬೇಡಿ ಅಂದರೆ ಅವರಿಗೆ ನನಗೆ ವಯಸ್ಸಾಯ್ತು ಅದಕ್ಕೆ ಅವನು ಹೀಗೆ ಹೇಳ್ತಾನೆ, ಅಥವಾ ಅವರ ಮಗುವಿನೊಟ್ಟಿಗೆ ಮಾತಾಡೋದು ಇಷ್ಟ ಇಲ್ಲ, ಆ ಥರ ಪರಿಸ್ಥಿತಿಗಳು ಬಂದ್ಬಿಡ್ತದೆ. ಏನಂದ್ರೆ ಈ ಮನಸ್ಸಿನ ವಿಚಾರಗಳೇ ಹಾಗೆ, ಒಂದು ರೀತಿ ಜಟಿಲ, ಬಿಡಿಸ್ಲಿಕ್ಕೆ ಹೋದಷ್ಟು ಗಂಟು. ಇನ್ನೊಂದು ಏನು ಅಂತ ಹೇಳಿದರೆ, ನಾವು ಇಷ್ಟೊತ್ತು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮಾತಾಡಿದರೆ, ಪರಿಹಾರದ ವಿಷಯಕ್ಕೆ ಬರೋದಾದರೆ, ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಾಗ, ವಯಸ್ಸಾದವರಿದ್ದಾಗ ಅವರಿಗೆ ಯಾವ ರೀತಿ ನಮ್ಮ ಮನೆಯ ವಾತಾವರಣವನ್ನು ಅವರಿಗೆ ಕಲ್ಪಿಸಿ ಕೊಡ್ಬೋದು, ಅವರಿಗೆ ಬೇಕಾದಾಗ, ಹಿರಿಯರಿಗೆ ಬೇಕಾದಾಗೆ ಕಲ್ಪಿಸಿ ಕೊಡೋದಂತ. ನೀವೀಗ ಆರೋಗ್ಯದ ದೃಷ್ಟಿಯಲ್ಲಿ ಕೇಳೋದಾದ್ರೆ, ನೀವು ಮನೆಯನ್ನ ಮಾರ್ಪಾಟೆ ಮಾಡಬೇಕಾಗ್ತದೆ. ಅಂದ್ರೆ ಈಗ ಮೆಟ್ಲುಗಳಿದ್ರೆ ಕಷ್ಟ ಆಗ್ತದೆ, ನೆಲದಲ್ಲಿ ನೀರು ಚೆಲ್ಲಿದ್ರೆ ಕಷ್ಟ ಆಗ್ತದೆ, ನಿಮಗೆ ಬಿಳಿ ನೆಲಗಳಿದ್ರೆ ಅದರಲ್ಲಿ ನಿಮಗೆ ನೀರು ಚೆಲ್ಲಿದ್ರು ಕಾಣುದಿಲ್ಲ, ಮತ್ತೆ ಸೈಡಲ್ಲಿ ಹಿಡ್ಕೊಳ್ಳಿಕ್ಕೆಲ್ಲ ಈ ತರದ ವ್ಯವಸ್ಥೆಗಳು ಮನೆಯಲ್ಲಿ ಬದಲಾವಣೆ, ಅಂದ್ರೆ ನಿಮ್ಮಲ್ಲಿ ಇರುವಂತಹ ಏನು ವಸ್ತುಗಳಲ್ಲಿನ ಬದಲಾವಣೆ, ಮನಸ್ಸುಗಳ ಬದಲಾವಣೆ. ಅದನ್ನ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡೋ ಕಾರಣ ನಾನು ಅದರ ಬಗ್ಗೆ ನನ್ನ ವಿಚಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಯಸ್ಸಾಗ್ತಾ ಆಗ್ತಾ ಮನಸ್ಸು ಕೆಲವೊಮ್ಮೆ ಮಂಕು ಬಡಿತದೆ. ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂತಹ ವಿವೇಚನೆಯನ್ನ ಕಳ್ಕೊಂಡ್ಬಿಡ್ತದೆ. ಕೆಲವೊಮ್ಮೆ ಏನು ಅಂತಂದ್ರೆ, ಈಗ ನಮಗೆ ಅನಿಸ್ತದೆ ಅಂತ ಅನ್ಕೊಳ್ಳಿ, ಈಗ ನಮ್ಮ ಅಪ್ಪ ಅಮ್ಮ ಏನೋ ಒಂದು ತಪ್ಪು ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ ಅಂತ ಅನ್ಕೊಳ್ಳಿ. ಆಗ ನಾವು ಏನ್ ಮಾಡ್ಬೇಕು? ಒಂದು ತಿಳಿ ಹೇಳುವಂಥದ್ದು, ಪ್ರೀತಿಯಿಂದ. ಅದು ಕೂಡ ತಿಳಿ ಹೇಳುವಂಥದ್ದು ಅಂತಂದ್ರೆ, ನಾವು ಅವರಿಗೆ ತಿಳಿ ಹೇಳ್ಬೇಕಂದ್ರೆ ನಾವು ಹಾಗೆ ಅಂದ್ರೆ ಏನಂದ್ರೆ, ಅವರ ವಯಸ್ಸಿಗೆ ನಾವು, ಅವರ ಸ್ಥಾನಕ್ಕೆ, ಅವರ ವಯಸ್ಸಿಗೆ, ಅವರ ಅನುಭವಕ್ಕೆ, ಅವರು ನಮಗೆ ಮಾಡಿರೋದಕ್ಕೆ ನಾವು ತುಂಬಾ ಬೆಲೆಯನ್ನೇ ಕೊಡ್ಬೇಕಾಗ್ತದೆ. ಹೀಗಿರ್ಬೇಕಾದ್ರೆ ನಾವು ಅವರಿಗೆ ತಿಳಿ ಹೇಳುವಂಥದ್ದು ಎಷ್ಟು ಸರಿ ಅಂತ ಹೇಳಿ, ನೀವು ಈ ತರ ಹೇಳಿದಾಗ ನನಗೆ ನೆನಪಾಗುದು, ಈ ಭಗವದ್ಗೀತೆಯಲ್ಲಿ ಅರ್ಜುನ ಒಮ್ಮೆ ಶ್ರೀಕೃಷ್ಣರನ್ನ ಕೇಳ್ತಾರೆ, ಏನು ಈ ಭೀಷ್ಮರಿದ್ದಾರೆ, ಅವರು ನಮ್ಮ ಅಜ್ಜ, ದ್ರೋಣಾಚಾರ್ಯರಿದ್ದಾರೆ ನಮ್ಮ ಗುರುಗಳು, ಅವರೆಲ್ಲ ನಮ್ಮ ವಿರುದ್ಧ ನಿಂತು ಬಿಟ್ಟಿದ್ದಾರೆ ಇವಾಗ. ಅಲ್ಲ ಕೃಷ್ಣ, ಬಾಣ ಹೂಡು ಅಂತ ಹೇಳ್ತಿದ್ದೀರಲ್ವಾ, ನಾನು ಈ ಹೂಡ್ತಾ ಇರುವ ಬಾಣ ಯಾರ ವಿರುದ್ಧ? ನನ್ನ ಅಜ್ಜ, ನನ್ನ ಗುರುಗಳ ವಿರುದ್ಧ. ಅವ್ರು ನನಗೆ ಏನೇನೋ ಕಲಿಸಿಕೊಟ್ಟಿದ್ದಾರೆ, ಒಳಿತನ್ನೇ ಮಾಡಿದ್ದಾರೆ, ಆದರೆ ನನ್ನ ವಿರುದ್ಧ ನಿಂತಿದ್ದಾರೆ ಅನ್ನುವ ಕಾರಣಕ್ಕೆ ನಾನೀಗ ಅವರಿಗೆ ಬಾಣ ಬಿಟ್ಟ ಬಾಣ ಪುನಃ ಬರುವುದಿಲ್ಲ. ಹೌದು. ಕೃಷ್ಣ ಏನಾದರೂ ಸಾಂದೀಪಿನಿ ತನ್ನ ಗುರುಗಳಿಗೆ, ಅಥವಾ ಉಗ್ರಸೇನ ತನ್ನ ಮಾವನಿಗೆ ಏನನ್ನಾದರೂ ಆ ಥರ ಮಾಡಿದನ, ಹೇಳಿದನ ಅನ್ನುವಂಥ ಒಂದು ಆ ಶ್ಲೋಕ ನಿಮಗೆ ಗೊತ್ತಿರ್ಬೋದು. ಕೃಷ್ಣನ ಉತ್ತರ ಏನು ನಿಮಗೆ ಗೊತ್ತಿದೆ? ಏನು ಹೇಳಿದ್ರು ಹೇಳಿ ಕೃಷ್ಣ? ಧರ್ಮ ಯಾವುದೋ ಅದನ್ನು ನೀನು ಮಾಡು. ಧರ್ಮದ ಹಾದಿಯಲ್ಲಿ ಒಬ್ಬ ವ್ಯಕ್ತಿ ಇರುವಲ್ಲಿವರೆಗೆ ನೀನು ಅದನ್ನು ಅಲ್ಲೆಗೆಳಿಲಿಕ್ಕಿಲ್ಲ.
ಎದುರಿರುವಂತಹ ವ್ಯಕ್ತಿ ಅಧರ್ಮವನ್ನು ಮಾಡ್ತಾ ಇದ್ದಾನೆ ಅನಿಸಿದರೆ ಅದು ಗುರು ಅಪ್ಪ ಯಾರೇ ಆದ್ರೂ ಸಹ ಆ ಒಂದು ಎಂತ ಹೇಳೋದು ಪರಿಸ್ಥಿತಿಯಲ್ಲಿ ಅದಕ್ಕೆ ಪ್ರಶ್ನೆ ಮಾಡುವಂಥದ್ದು ಉತ್ತರ ಅಂತಂದ್ರೆ ಹಾಗಿದ್ರೆ ಅವರ ಸ್ಥಾನಕ್ಕೆ ಬೆಲೆ ಇಲ್ವ ಅಂತ ನಾವು ಉದ್ದಂಡವಾದ ಮಾಡ್ಬೋದು. ಆದರೆ ನೀವು ನಿಮ್ಮ ಹಿಂದಿನ ಎಲ್ಲ ಒಳ್ಳೊಳ್ಳೆ ಸಾಧಕರ ಇದನ್ನು ತೆಗಿರಿ. ಶಂಕರಾಚಾರ್ಯರನ್ನು ತಗೊಳ್ಳಿ, ಅವರ ಕಥೆ ಗೊತ್ತಲ್ಲ. 8ನೇ ವರ್ಷಕ್ಕೆ ತಾನು ಸನ್ಯಾಸವನ್ನು ಸ್ವೀಕರಿಸಿ ಮನೆಯನ್ನು ತೊರೆಯಬೇಕು ಅಂದ್ಕೊಂಡವರು. ಅಪ್ಪ ಇರಲಿಲ್ಲ, ಅಮ್ಮನಿಗೆ ವಯಸ್ಸಾಗಿತ್ತು. ಅವರು ವಯಸ್ಸಾದ ಮೇಲೆ ಆ ದಂಪತಿಗೆ ಹುಟ್ಟಿದಂಥ ಮಗು. ಅಮ್ಮನನ್ನು ಬಿಟ್ಟು ಹೋಗೋದು ಹೇಗೆ ತಪ್ಪಾಗ್ತದೆ. ಯಾಕೆಂದರೆ ವಯಸ್ಸಾದ ಅಪ್ಪ ಅಮ್ಮನನ್ನು ನೋಡ್ಕೊಳ್ಬೇಕು, ಬಿಟ್ಟು ಹೋಗುವಂಥದ್ದು ಸರಿಯಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಮ್ಮ ಬೇಡ ಮಗ, ನನ್ನೊಟ್ಟಿಗಿರು, ನನಗೆ ವಯಸ್ಸಾಗಿದೆ, ನನ್ನನ್ನು ನೋಡ್ಕೊಳ್ಳೋದು ನಿನ್ನ ಧರ್ಮ ಅಂತ ಅಂದ್ರೂ ಇವರ ಧರ್ಮ ಬೇರೆ. ಯಾಕೆ ಅಂತಂದರೆ ಇಡೀ ಪ್ರಪಂಚಕ್ಕೆ ಅದರ ಅಗತ್ಯ ಇತ್ತು. ಅವರು ಮತ್ತೆ ಒಂಥರ ಸಾಧಕರಲ್ವಾ, ಸಾಧಕರ ಬದುಕು ಬೇರೆ ರೀತಿ ಇರ್ತದೆ. ಅವರು ತುಂಬ ಸಲ ಹೇಳಿದರು ಅವರ ಅಮ್ಮನಿಗೆ ಎಂತಂತ, ಇದು ನಾನು ಹೋಗ್ತೇನೆ ಅಂತ ಕೇಳೋದಿಲ್ಲ. ಅದಕ್ಕೆ ಅವರ ಮನೆ ಹತ್ತಿರ ಇದ್ದಂತಹ ನದಿಯನ್ನು ದಿಕ್ಕನ್ನೇ ಬದಲಾಯಿಸುವಂಥ ಶಕ್ತಿಯನ್ನು ಹೊಂದಿದ್ದವರು ಒಂದ್ಸತಿ ಆ ನದಿಗೆ ಹಾರಿ, ಗೊತ್ತದು ಕತೆ, ಮೊಸಳೆ ಅವರ ಕಾಲನ್ನು ಹಿಡ್ಕೊಂಡು ಬಿಡ್ತದೆ. ಅಷ್ಟೊತ್ತಿಗೆ ಅಮ್ಮ ನನ್ನ ಸತ್ತೆ ಈಗ ಮೊಸಳೆ ಹಿಡಿದು ಬಿಡ್ತು ಅಂತ ಹೇಳಿದಾಗ, ಅಯ್ಯೋ ಮಗನೇ ನೀನು ಬದುಕಿದ್ರೆ ಸಾಕು ಅಂತ ಹೇಳ್ತಾರೆ. ಅಯ್ಯೋ ನಾ ಬದುಕಬೇಕಂದ್ರೆ ನಾನು ಸನ್ಯಾಸಿ ಆಗ್ಬೇಕಂತೆ ಅಂತ ಶಂಕರಾಚಾರ್ಯ ಹೇಳಿದಾಗ, ಅಯ್ಯೋ ನೀವು ಬದುಕಿದ್ರೆ ಸಾಕು ಮಗ, ಸನ್ಯಾಸಿ ಆಗು ಅಂತ ಹೇಳಿ. ನೆನಪಿರ್ಬೋದು ನಿಮಗೆ ಆ ಕತೆ. ಅಂದರೆ ಅಷ್ಟು ಒಂದು ಹೇಗೆ ಹೇಳೋದು, ಅಮ್ಮನಿಗೆ ಆ ಲೌಕಿಕ ಬದುಕಿಂದ ಹೊರಗೆ ಬಾ ಅನ್ನೋದನ್ನು ಆ ಕ್ಷಣದಲ್ಲಿ ಶಂಕರಾಚಾರ್ಯರು ಹೇಗೆ ತಿಳಿಸಿಕೊಟ್ರು, ತನ್ನ ಸಾಧನೆಯ ಕಡೆಗೆ ಹೇಗೆ ಗಮನ ಕೊಟ್ಟರು ಅಂತ ಅನ್ನೋದು. ಅಂದರೆ ಧರ್ಮದ ಹಾದಿಯಲ್ಲಿ ಏನು ಅದನ್ನು ನೀನು ಮಾಡು. ಹೌದು, ಅವರವರ ಅಮ್ಮನನ್ನು ನೋಡ್ಕೊಳ್ಬೇಕಾಗಿದ್ದು ಧರ್ಮವೇ. ಆದರೆ ಆ ಧರ್ಮದ ಕಾರ್ಯಗಳಲ್ಲಿ ಹೆಚ್ಚಿನ ತೂಕ ಇದ್ದದ್ದು ಲೋಕ ಕಲ್ಯಾಣಕ್ಕೆ, ಲೌಕಿಕ ಜಗತ್ತಿಗಲ್ಲ. ಆದ ಕಾರಣ ಅಮ್ಮನನ್ನು ಅವರು ಈ ರೀತಿಯಾಗಿ ಒಪ್ಪಿಸಿ ಮನೆಯಿಂದ ತೆರಳಿದ್ರು. ಪ್ರೀತಿಯಲ್ಲಿ ಹೇಳಿದ್ರು, ಆಗಲಿಲ್ಲ. ನೋಡಿ, ಮಕ್ಕಳಿಗಾದ್ರೆ ಸಾಮಭೇದ ದಂಡ ಮಾಡಬಹುದು, ಅಪ್ಪ ಅಮ್ಮನಿಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಸಮಾಧಾನದಲ್ಲಿ ಹೇಳಿ, ಆಗದಿದ್ರೆ ಈ ಥರ ಮಾಡಿ ಏನೋ ಒಂದು ಅವರಿಗೆ ಕನ್ವಿನ್ಸ್ ಆಗುವ ಹಾಗೆ ಮಾಡಿ ಹೇಳಿ ಮನೆ ಬಿಟ್ಟು ಹೋದರು. ರಾಮಕೃಷ್ಣ ಪರಮಹಂಸರನ್ನು ಒಮ್ಮೆ ಒಬ್ಬರು ಕೇಳಿದರು, ಏನು ಯಾರಾದರೂ ಈಗ ನಮಗೆ ಏನಾದರೂ ನಮ್ಮ ಅಪ್ಪ ಅಮ್ಮ ನಮಗೆ ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತಂದರೆ ನಾವು ಏನು ಮಾಡಬೇಕು ಅಂತ ಹೇಳಿ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳಿದರು, ಏನು ಈ ಧರ್ಮ ಅದು ಆಗಿದ್ದರೆ ಏನು ಅವರು ನಿಜವಾಗ್ಲೂ ಹೇಳುವಂಥದ್ದು ಧರ್ಮದ ಹಾದಿಯಲ್ಲಿದ್ದರೆ ನೀನು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಆದರೆ ಅದು ಧರ್ಮದ ಹಾದಿಯಲ್ಲಿ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳಿ, ಆಗ ನೀವು ಅದನ್ನು ಏನು ಮಾಡಬೇಕು, ಅವರಿಗೆ ಎಚ್ಚರಿಸಬೇಕು. ಆ ಧರ್ಮದ ಹಾದಿಯಲ್ಲಿ ಇಲ್ಲದನ್ನು ಅವರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಂದಾಗ ಅವರನ್ನು ಇಲ್ಲ ನೀನು ಮಾಡ್ತಿರೋ ತಪ್ಪು ಅಂತೇಳಿ ಕರ್ಕೊಂಡು ಬರುವಂಥ ಅಧಿಕಾರ ಆಗಿ ಮಗಳಾಗಿ ನಿನಗುಂಟು ಅಂತ. ಅಂದರೆ ನೀವು ಯಾವುದೇ ಸಾಧಕರನ್ನು ತಗೊಳ್ಳಿ, ಅದಕ್ಕೆ ಒಂದು ದೊಡ್ಡ ಕಥೆ ಉಂಟು, ಅದರ ಸಮಯದ ಇದಕ್ಕೆ ನಾನು ಅದನ್ನು ಹೇಳ್ತಿಲ್ಲ. ಆದರೆ ಹಾಗೆ ಏನಂದರೆ ನಿಮಗೆ ಪ್ರತಿಯೊಬ್ಬ ಸಾಧಕರಲ್ಲಿ ಸಹ ಇಂಥ ಒಂದು ಇದು ಕಾಣ್ತದೆ. ಆದರೆ ನಮ್ಮ ವಿಷಯ ಬೇರೆ ಉಂಟು, ನಾವು ಸಾಧಕರಲ್ಲ, ನಾವು ಒಂಥರ ಬಾಧಕರು. ಹೇಗಪ್ಪ ಅಂತಂದರೆ ಅಪ್ಪ ನೀವು ಮಾಡಿದ್ದು ಸರಿಯಿಲ್ಲ, ಅಮ್ಮ ನೀವು ಮಾಡಿದ್ದು ಸರಿಯಿಲ್ಲ, ತುಂಬ ಸುಲಭ ಹೇಳೋದು. ಹಾಗಿದ್ರೆ ಯಾವುದು ಸರಿ ಹೇಳಲಿಕ್ಕೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಯಾವುದು ಸರಿ ತಿಳ್ಕೊಂಡ್ರೆ ತಾನೇ. ನಾವು ಧರ್ಮದ ಹಾದಿಯಲ್ಲಿ ಎಷ್ಟಿದ್ದೇವೆ. ಕೃಷ್ಣ ಧರ್ಮದ ಹಾದಿಯಲ್ಲಿದ್ದದ್ದು, ಅರ್ಜುನ ಧರ್ಮದ ಹಾದಿಯಲ್ಲಿದ್ದದ್ದು, ಪರಮಹಂಸರು ಧರ್ಮದ ಹಾದಿಯಲ್ಲಿದ್ದವರೇ, ಶಂಕರಾಚಾರ್ಯರು ಧರ್ಮದ ಹಾದಿಯಲ್ಲಿದ್ದವರೇ, ಅವರು ಬೇರೆಯವರಿಗೆ ಹೇಳುವಂಥವ್ರು. ಆದರೆ ನಾವು ಎಷ್ಟು ಧರ್ಮದ ಬಗ್ಗೆ ತಿಳ್ಕೊಂಡಿದ್ದೇವೆ. ನಾವು ತಿಳ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮನಿಗೆ ಅನುಕೂಲಕರ ವಾತಾವರಣವನ್ನು ಮನೆಯಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮನಿಗೆ ಬೇಜಾರಾಗ್ತದೆ ಟಿ ವಿ ತಂದೆ ಅಂತ ಹೇಳೋ ಮಗನಿಗೂ, ಅಪ್ಪ ಅಮ್ಮನಿಗೆ ಬೇಜಾರಾಗ್ತದೆ ಒಂದು ಭಗವದ್ಗೀತೆ ಪಾರಾಯಣ ಮಾಡಿಸಿದೆ ಅನ್ನುವ ಮಗನಿಗೂ ತುಂಬ ವ್ಯತ್ಯಾಸ. ಅಪ್ಪ ಅಮ್ಮನಿಗೆ ಬೇಜಾರಾಗಿದೆ ಯಕ್ಷಗಾನಕ್ಕೆ ಕರ್ಕೊಂಡೋದೆ, ಒಂದು ಒಳ್ಳೆಯ ಕನ್ನಡ ಸಿನಿಮಾಕ್ಕೆ ಕರ್ಕೊಂಡೋದೆ ಅಂತ ಹೇಳೋ ಮಗನಿಗೂ, ಅಪ್ಪ ಅಮ್ಮನಿಗೆ ಇದಾಗಿದೆ ಏನು ದುಃಖ ಆಗಿದೆ, ಒಂದು ಒಂಟಿತನ ಕಾಡ್ತಾ ಇದೆ, ಅದಕ್ಕೆ ನಾನೊಂದು ಹೊಸ ಮೊಬೈಲ್ ತೆಗೆದುಕೊಟ್ಟೆ, ವಾಟ್ಸಪ್ ಎಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಿದ್ದೇನೆ ಅನ್ನೋ ಮಗನಿಗೂ ತುಂಬ ವ್ಯತ್ಯಾಸ ಉಂಟು. ನೀವು ವಸ್ತುಗಳನ್ನು ಕೊಟ್ಟ ಕೂಡಲೇ ಅಪ್ಪ ಅಮ್ಮನಿಗೆ ಖುಷಿ ಆಗೋದಿಲ್ಲ. ಅವರ ಹುಟ್ಟಿದಬ್ಬಕ್ಕೆ ನಾವು ಮೊಬೈಲ್ ತೆಗೆದುಕೊಡ್ಬೋದು, ಇನ್ನೊಂದೇನೋ ತೆಗೆದುಕೊಡ್ಬೋದು. ಆದರೆ ಅವರೊಟ್ಟಿಗೆ ಕಳೆದಂಥ ಅರ್ಧ ದಿನ ಸಮಯ ಉಂಟಲ್ಲ, ತುಂಬ ಖುಷಿ. ಹಾಗೆ ಮನೆಯ ವಾತಾವರಣವನ್ನು ನಾವು ಹೇಗೆ ಬದಲಿಸಬೇಕು ಅವರು ಇಲ್ಲದಾಗ ಆ ಕ್ಷಣಗಳು ನೆನಪಾಗ್ತದೆ. ಪ್ಲಸ್ ಆಗ ಎಷ್ಟೋ ಜನರಿಗೆ ಆಗ ಜ್ಞಾನೋದಯ ಆಗುದು ಅಂತ. ಅವರನ್ನು ಕಳೆದುಕೊಂಡಾಗ ಅವರು ಇಷ್ಟು ದಿನ ನಮ್ಮ ಜೊತೆ ಇದ್ರಲ್ಲ ಅಂತ ಆವಾಗ ಎಷ್ಟೋ ಕಡೆ ಇದೆ ಆಗುವಂತ. ಹೌದು. ಅದೇನಂದ್ರೆ ನಮಗೆ ಇದ್ದಾಗ ವಸ್ತುವಿನ ಅಥವಾ ಒಂದು ವ್ಯಕ್ತಿಯ ಸಂಬಂಧದ ಬೆಲೆ ಗೊತ್ತಿರೋದಿಲ್ಲ, ಕಳೆದಾಗ ಮಾತ್ರ. ಆದರೆ ಅದೇನಂದ್ರೆ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ, ರೈಲು ಹೋದ ಮೇಲೆ ಟಿಕೆಟ್ ತಕೊಂಡಾಗೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ. ಅಂದರೆ ನಮಗೆ ಅದು ಕಳೆದೋಯ್ತು, ಇನ್ನು ನಮ್ಮ ಕೈಯಲ್ಲಿ ಇಲ್ಲ ಅಂತಂದಾಗ ಅಯ್ಯೋ ಅಪ್ಪ ಬೇಕಿತ್ತು ಅಮ್ಮ ಬೇಕಿತ್ತು ಆಗೋದಿಲ್ಲ. ನಾನು ಅದನ್ನೇ ಶುರುವಿಗೆ ಹೇಳಿದ್ದು,
ಜೀವನದಲ್ಲಿ ಏನು ಕಳೆದು ಹೋದ್ರೂ ತಗೊಳ್ಬೋದು, ಅಪ್ಪ ಅಮ್ಮನ ಸ್ಥಾನವನ್ನು ಯಾರು ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಅಪ್ಪ ಅಮ್ಮನಿಗೆ ಅನುಕೂಲಕರ ವಾತಾವರಣ ಮನೆಯಲ್ಲಿ ಬೇಕು ಅಂತಂದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ನಾವು ಮನೆಯಲ್ಲಿ ತುಂಬಿಸ್ಕೊಳ್ಬೇಕು. ಅದು ಮೊಬೈಲು, ಟಿವಿ, ಧಾರಾವಾಹಿ ಆ ಥರದ್ದಲ್ಲ. ಅಮ್ಮನಿಗೆ ಇಷ್ಟು ರಿಚಾರ್ಜ್ ಮಾಡಿಕೊಟ್ಟೆ, ಅಪ್ಪನಿಗೆ ಫೇಸ್ಬುಕ್ ಹಾಕಿಕೊಟ್ಟೆ ಅಲ್ಲ. ಅಪ್ಪ ಅಮ್ಮನನ್ನ ಒಂದು ಒಳ್ಳೆ ತೀರ್ಥಕ್ಷೇತ್ರ ಶ್ರವಣಕುಮಾರನನ್ನು ಇವತ್ತಿಗೂ ನೆನಪಿಸ್ಕೊಳ್ತೇವೆ. ಯಾಕೆ? ಸಾಯುವ ಕ್ಷಣದಲ್ಲಿ ಸಹ ತೀರ್ಥಯಾತ್ರೆ ಏನು ಹೇಳಿದ್ದು, ಸಾಯುವ ಸಮಯದಲ್ಲಿ ಸಹ ನಾನು ಸಾಯ್ತಿದ್ದೇನೆ ಅಂತಲ್ಲ, ನನ್ನ ಅಪ್ಪ ಅಮ್ಮನಿಗೆ ನೀರು ಕೊಡು ಕೊನೆಯ ಕಾಲದ ಅಲ್ವಾ. ಅಂದರೆ ಆ ಒಂದು ಕುರುಡು ಅಪ್ಪ ಅಮ್ಮ ನಡಿಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ದೂ ಸಹ ತಾನು ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಒಂದು ವ್ಯವಧಾನ ಇದೆಯಲ್ಲ, ಎಷ್ಟು ಚಿಕ್ಕ ಹುಡುಗ. ಇದೇ ಮಾದರಿ ನಮಗೆ. ಈಗ ನಮ್ಮ ಪ್ರಾಯಕ್ಕೆ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಈ ವ್ಯವಧಾನ ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಇವತ್ತಿಗೆ ಸಹ ನಮಗನಿಸ್ತದೆ, ನನ್ನ ಅಪ್ಪ ಅಮ್ಮ ಈಗ ಎಲ್ಲಾದ್ರೂ ಈಗ ಒಂದು ಯಕ್ಷಗಾನ ನೋಡ್ಲಿಕ್ಕೆ ಹೋಗ್ತಾರೆ ಅಂತ ಅನಿಸಿದರೆ, ಅಯ್ಯೋ ಇವತ್ತು ನನ್ನ ಮಗನ ಯಾರ ಮನೆ ಕರ್ಕೊಂಡು ಹೋಗ್ತಾರೆ ಅಂತಲೇ ನನ್ನ ಮೊದಲ ಯೋಚನೆ. ಎಷ್ಟು ಸ್ವಾರ್ಥಿ ಅಲ್ವಾ ನಾನು ಅಂತ ಅನಿಸ್ಬಿಡ್ತದೆ. ಯಾಕೆಂತಂದರೆ ನಮಗೆ ಒಂಥರ ಅದೇ ನಾನು ಹೇಳಿದಲ್ಲ, ಒಂದು ಕೆಲಸದವರ ಹಾಗೆ ನಾವು ಅವರನ್ನು ಸಂಬಳ ಕೊಡದೆ ಕೂಡಿಸಿದಂತಹ ಕೆಲಸದವರ ಹಾಗೆ ನಾವು ಅವರನ್ನು ಒಂದು ಇದು ಮಾಡೋದು ಸರಿಯಲ್ಲ. ಅವರ ಅನುಕೂಲಗಳನ್ನು ನೋಡ್ಕೊಳ್ಳೋದು ಅಂದರೆ ಅವರಿಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಡೋದು ಅಂತಲ್ಲ, ಸಮಯವನ್ನು. ಹೌದು, ನಮ್ಮ ಸಮಯವನ್ನು ಮೀಸಲಿಡುವುದು, ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಆ ಒಂದು ಬಯಕೆ ಅವರಿಗಿರ್ತದಲ್ಲ. ಒಂದು ಯಕ್ಷಗಾನ ಕೇಳುವ, ತಾಳಮದ್ದಲೆಯನ್ನು ಕೇಳುವ, ಅಥವಾ ನಾನು ಒಂದು ಒಳ್ಳೆಯ ಸಂಗೀತ ಕಾರ್ಯಕ್ರಮವನ್ನು ಆಸ್ವಾದಿಸುವ, ಆಶ್ರಮಗಳಿಗೆ ಹೋಗಿ ಭಜನೆಗಳಲ್ಲಿ ಕೂತ್ಕೊಳ್ಳುವ, ಮನೆಯಲ್ಲಿ ಎಲ್ಲರೂ ಕೂತು ಭಜನೆ ಮಾಡುವ, ಒಟ್ಟಿಗೆ ಕೂತು ಊಟ ಮಾಡುವ, ಆ ಒಂದು ಇದು ಇದೆಯಲ್ವಾ, ತುಂಬ ಒಂಥರ ಪ್ರಾಮುಖ್ಯ ಅಂತೇಳಿ ಅನ್ನಿಸ್ತದೆ ಅಂತ ಹೇಳಿ. ಹಾಗೆ ಇದು ನೀವು ಸದ್ಗುರುಗಳ ಇದು ಏನು ವಿಡಿಯೋಗಳನ್ನು ನೋಡಿದ್ರೆ ಅದರಲ್ಲಿ ಸಹ ಇಂಥ ಪ್ರಶ್ನೆಗಳು ತುಂಬ ಹುಟ್ಟಿಕೊಳ್ತವೆ, ಅದರಲ್ಲಿ ಸಹ ಇಂಥದ್ದೇ ಉತ್ತರಗಳು. ಅವರು ಸಹ ದೊಡ್ಡ ಸಾಧಕರು. ಗುರುಚರಿತ್ರೆ ನಿಮಗೆ ಗೊತ್ತಿದೆ, ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಾನು ಇವತ್ತಿಗೂ ಗುರುಚರಿತ್ರೆನೇ ಓದುದು. ಆ ಗುರುಚರಿತ್ರೆಯಲ್ಲಿ ಒಂದು ಕತೆ ಬರ್ತದೆ. ಅದರಲ್ಲಿ ಗುರುಗಳು ಹಾಗೆ ಅವರ ಒಂದು ಅವತಾರದಲ್ಲಿ ಅವರ ಅಮ್ಮನಿಗೆ ಅವ್ರು ಹೇಳ್ತಾರೆ, ಅವರಿಗೆ ಉಪನಯನದ ಸಂಸ್ಕಾರವನ್ನು ಕೊಟ್ಟಾಗ ಹೇಳ್ತಾರೆ, ಉಪನಯನ ಸಂಸ್ಕಾರ ಕೊಟ್ಟಿಯಲ್ಲಮ್ಮ, ನಾನೀಗ ಮಾತಾಡ್ಲಿಕ್ಕೆ ಶುರು ಮಾಡಿದ್ನಲ್ಲ, ನಾನಿನ್ನು ಲೋಕ ಕಲ್ಯಾಣಕ್ಕಾಗಿ ತೆರಳ್ತೇನೆ ಅಂದರೆ ಅವರ ಅಮ್ಮ ಹೇಳ್ತಾರೆ ಹೀಗೆ, ಶಂಕರಾಚಾರ್ಯರ ಅಮ್ಮನ ಹಾಗೆ ಏನು ಅಂತಂದರೆ, ಹೋಗಬೇಡ ಮಗನೇ, ನನಗೆ ಬೇರೆ ಯಾರಿದ್ದಾರೆ, ನೀನು ಹೋಗಬೇಡ ಅಂತ. ಆಗ ಇವರು ಹೇಳ್ತಾರೆ ನಾನು ಹೋಗಲೇಬೇಕು ಅಂತ. ಆಗ ಅವರ ಅಮ್ಮ ಹೇಳ್ತಾರೆ, ಹಾಗಿದ್ರೆ ನನಗೆ ಬೇರೆ ಯಾರು ಇದ್ದಾರೆ ಅಂತ. ಅದಕ್ಕೆ ಮಗ ಹೇಳ್ತಾನೆ, ನಿನಗೆ ಇಬ್ಬರು ಅವಳಿ ಮಕ್ಕಳಾಗ್ತಾರೆ, ಅವರು ಹುಟ್ಟುವಲ್ಲರೆಗೆ ನಾ ಇರ್ತೇನೆ. ಮತ್ತು ಮುಂದಿನ 1-2 ವರ್ಷಗಳಲ್ಲಿ ಹುಟ್ಟಿದಂತಹ ಮಕ್ಕಳು ಅಲ್ಲಿ ಆಗೋಲ್ಲರೆಗಿತ್ತು. ಮತ್ತು ಅವರಮ್ಮ ಏನೂ ಅವರನ್ನು ತಡೆಯುವುದಿಲ್ಲ, ಅವರೆದ್ದು ಲೋಕ ಕಲ್ಯಾಣಕ್ಕೆ ಹೋಗ್ತಾರೆ. ನೀವು ಯಾರೇ ಸಾಧಕರನ್ನು ನೋಡಿದ್ರೂ ಹೀಗೇನೆ ಅಂದರೆ ಹಾಗಿದ್ರೆ ಅಲ್ಲಿ ನೋಡಿ, ಇಲ್ಲಿ ನಾವು ವೃದ್ಧಾಶ್ರಮಕ್ಕೆ ಅಪ್ಪ ಅಮ್ಮನನ್ನು ಹಾಕುದೊಂದು ಕಡೆ ಆದರೆ ಅಲ್ಲಿ ಮಕ್ಕಳೇ ಬಿಟ್ಟು ಹೋಗೋದದ್ದು, ಮನೆಯೇ ವೃದ್ಧಾಶ್ರಮ ಆದಂತಹ ಪರಿಸ್ಥಿತಿ. ಆದರೆ ಅವರ ಉದ್ದೇಶ ಸದುದ್ದೇಶ ಲೋಕ ಕಲ್ಯಾಣಕ್ಕೆ ಅದು ಅಗತ್ಯ ಇತ್ತು. ಈಗ ನಾವು ಯಾರ ಕಲ್ಯಾಣ ಮಾಡ್ತಿದ್ದೇವೆ? ಏನೂ ಇಲ್ಲ, ನಾವು ನಮ್ಮ ಜೇಬು ತುಂಬಿಸಿಕೊಳ್ತಿದ್ದೇವೆ, ಅದನ್ನು ಅಪ್ಪ ಅಮ್ಮನಿಗೆ ಕೊಡುವಾಗ ಲೆಕ್ಕ ಇಡ್ತೇವೆ, ಮೊನ್ನೆಲ್ಲ ನಿಂಗೆ 500 ಕೊಟ್ಟದ್ದು ಅಂತ. ಅಂದರೆ ಅವರು ನಮಗೆ ಹಾಗೆ ಮಾಡಿದ್ದಿದ್ರೆ ಅವಾಗ ಚಿಕ್ಕ ಇರುವಾಗ, ಇವತ್ತು ನಾವು ಹೀಗಿರ್ತಿದ್ವಿ. ಬಹುಶಃ ತುಂಬ ವಿಷಯವನ್ನು ಮಾತಾಡಿದ್ವಿ. ಇದೇ ಒಂದು ಸಣ್ಣ ಇದರೊಟ್ಟಿಗೆ ನಾವು ಮುಗಿಸ್ಬೋದು ಅಂತ ಅನ್ನಿಸ್ತದೆ. ಏನಂತ ಹೇಳಿದರೆ, ಇನ್ನೂ ಕಾಲ ಮಿಂಚಲಿಲ್ಲ, ಸೊ ಇನ್ನೂ ಕಾಲ ಇದೆ. ಹಾಗಾಗಿ ದಯವಿಟ್ಟು ಆದಷ್ಟು ಇವತ್ತಿಂದಾದರೂ ನಮ್ಮ ಸಮಯವನ್ನು ನಮ್ಮ ತಂದೆ ತಾಯಿಗಳಿಗೆ ಮೀಸಲಿಡೋಣ, ಅವ್ರ ಜೊತೆ ಸಮಯವನ್ನು ಕಳೆಯೋಣ ಅಂತ ಬಹುಶಃ ಇದ್ರ ಜೊತೆ ಮುಗಿಸ್ಬೋದು ಅಂತ ಅನ್ನಿಸ್ತದೆ. ನನಗೇನು ಅನಿಸ್ತದೆ ಗೊತ್ತಾ, ಪ್ರತಿಯೊಬ್ಬ ವ್ಯಕ್ತಿ ಸಹ ಜೀವನದಲ್ಲಿ ಪ್ರತಿದಿನ 2 ಅಭ್ಯಾಸಗಳನ್ನು ಇಟ್ಕೋಬೇಕು. ಓಕೆ, ನಿಜ ಹೇಳಬೇಕು ಅಂತಂದರೆ ನಮಗೇನು ಗೊತ್ತಾ, ನಮಗೇನು ಗೊತ್ತಿಲ್ಲ, ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾನು ಇವತ್ತಿಲ್ಲಿ ಬಂದು ಏನು ಮಾತಾಡ್ತಾ ಇದ್ದೇನಲ್ವಾ, ಇದು ನನ್ನದೇ ತಲೆಯಲ್ಲಿ ಮೂಡಿದಂತಹ ಆಲೋಚನೆಗಳಿಗೆ ರೂಪುರೇಷೆಗಳನ್ನು ಹಾಕಿ ರೆಕ್ಕೆ ಪುಕ್ಕ ಕೊಟ್ಟದ್ದು ನನ್ನ ಪತಿ. ಯಾಕೆಂತಂದರೆ ನಾವು ಈಗೊಂದು ಕಾರ್ಯಕ್ರಮಕ್ಕೆ ಹೋಗ್ತೇವೆ, ನಾವು ಹೀಗೆ ಮಾತಾಡ್ತೇವೆ ಅಂತಂದಾಗ ನಾನು ಹೀಗೆ ಅವರಲ್ಲಿ ಕೇಳಿದಾಗ ಅವರು ನೋಡಿ ಶಂಕರಾಚಾರ್ಯರು ಹೀಗೆ ಹೇಳಿದ್ದಾರೆ, ವಿವೇಕಾನಂದರು ಹೀಗೆ ಹೇಳಿದ್ದಾರೆ, ನನಗೆ ಸಹ ತುಂಬ ಖುಷಿಯಾಯಿತು, ನಾನೆಲ್ಲಿ ಎಡವ್ತಾ ಇದ್ದೇನೆ ಅಂತೇಳಿ ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ. ಹೀಗಿರ್ಬೇಕಾದ್ರೆ ನಂಗೆ ಅನಿಸೋದು, ನನ್ನ ಪತಿ ಯಾವಾಗಲೂ ಮನೇಲಿ ಹೇಳೋದು, 2 ವಿಷಯವನ್ನು ಗಮನಿಸಬೇಕು ಒಬ್ಬ ವ್ಯಕ್ತಿ. ನಂಬರ್ 1, ಪ್ರತಿದಿನ ಸಂಜೆ ಒಂದು ಆತ್ಮಾವಲೋಕನ. ಇವತ್ತು ನಾನು ಏನು ಮಾಡಿದೆ, ಯಾರಿಗೆ ನನ್ನಿಂದ ತೊಂದರೆ ಆಯಿತು, ಯಾರಿಗೆ ನಾನು ಹೋಗಿ ಕ್ಷಮೆಯನ್ನು ಕೇಳಬೇಕು, ಮತ್ತು ನನ್ನನ್ನು ನಾನು ಹೇಗೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೋದು. ಹೀಗೆ
ಈ 4 ಪ್ರಶ್ನೆಯನ್ನು ನಮಗೆ ನಾವು ಕೇಳಿಕೊಂಡ್ರೆ ಯಾರೊಡನೆ ಒಂದು ಭಿನ್ನಾಭಿಪ್ರಾಯ ಬರುವಂಥ ಅವಕಾಶ ಇಲ್ಲ. ಇದು ಒಂದು ಅವ್ರು ಹೇಳುವಂಥದ್ದು. ಎರಡನೇದೇನು ಅಂತಂದರೆ, ನಮ್ಮ ಎಷ್ಟೇ ಒಂದು ಕಷ್ಟದ ಸಮಯ ಇರಲಿ, ನಮ್ಮ ಅಪ್ಪ ಅಮ್ಮನೊಡನೆ, ಮನೆಯಲ್ಲಿರುವಂಥ ಹಿರಿಯರು, ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಯಾರೇ ಇರಲಿ, ಅಥವಾ ನಮ್ಮ ಮಕ್ಕಳೊಡನೆ ಕೂತು ಒಂದರೆಗಳಿಗೆ ಹೇಗಿದ್ದೀಯಾ, ನಿನ್ನ ಇವತ್ತಿನ ದಿನ ಹೇಗಿತ್ತು ಅಂತ ಕೇಳಿದ್ರೆ ಉಂಟಲ್ಲ, ಅದುವೇ ಒಂದು ಕೊಂಡಿ ಆಗ್ತದೆ. ಅದಕ್ಕಿಂತ ಖುಷಿ ಬೇರೆ ಇಲ್ಲ ಅಂತ. ನಾವು ಏನೇನು ತೆಗೆದುಕೊಡ್ತೇವೆ ಅನ್ನೋದಕ್ಕಿಂತ ನಮ್ಮ ಸಮಯವನ್ನು ಎಷ್ಟು ಕೊಡ್ತೇವೆ ಅನ್ನೋದು ತುಂಬ ಮುಖ್ಯ ಆಗ್ತದೆ. ನಾನು ಹೇಳಿದ್ನಲ್ಲ, ಮೋದಿಜಿಯವರಿಗೂ ಇರೋದು 24 ಗಂಟೆ, ನನಗೂ ಇರೋದು 24 ಗಂಟೆ. ಆದರೆ ನಾನು ಪ್ರಧಾನಿ ಆಗಲಿಲ್ಲ, ನಾನು ಇಲ್ಲೇ ಇದ್ದೇನೆ. ಯಾಕೆ ಅಂತಂದರೆ ಅವರ ಸಮಯವನ್ನು ಹೇಗೆ ಉಪಯೋಗಿಸ್ಕೊಂಡ್ರು. ಅಬ್ದುಲ್ ಕಲಾಂ ಅವರನ್ನೇ ತಗೊಳ್ಳಿ, ಖಂಡಿತ ಅವ್ರು ಯಾಕೆ ಹಾಗೆ ಆದರು, ನಾನು ಯಾಕೆ ಹೀಗಾದೆ ಅಂತ ಹೇಳಿ ನಾವು ಯೋಚನೆ ಮಾಡೋದಾದರೆ, ಸಮಯದ ಒಂದು ಉಪಯೋಗವನ್ನು ಹೇಗೆ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗ್ತದೆ. ಇಂಥ ಒಂದು ದಿನದಲ್ಲಿ 24 ಗಂಟೆ ಸಮಯ ಉಂಟು, 2 ನಿಮಿಷ ಹಿರಿಯರಿಗೋಸ್ಕರ ಮೀಸಲಿಡ್ಲಿಕ್ಕೆ ಆಗೋದಿಲ್ವಾ? ಖಂಡಿತ ಆಗ್ತದೆ. ಕೊನೆಯ ಮಾತೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಹೇಗೆ ಬದುಕಬೇಕು? ನೀ ಜಗಕ್ಕೆ ಬಂದಾಗ, ನೀ ನಳುತ್ತಲಿದ್ದಾಗ ಜಗ ನಗುತ್ತಲಿತ್ತು. ನೀ ಜಗವ ಬಿಡುವಾಗ, ನೀ ನಗುತ್ತಲಿರುವಾಗ ಜಗ ಅಳುತ್ತಲಿರಲಿ ಅಂತ. ಅಂದರೆ ನಾವು ಈ ಭೂಮಿಗೆ ಬಂದಾಗ ತುಂಬ ಭಾರಿ ಒಂದು ಉಂಗೆ 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 ಅಂತ ಕೂಗ್ತಾನೆ ಇದೆ. ಆದರೆ ನಮ್ಮ ಕೂಗಲ್ಲಿ ಜನರಿಗೆ ಖುಷಿ ಇದೆ, ಓ ಹುಟ್ಟಿಬಿಡ್ತು ಮಗು ಅಂತ. ಅದೇ ನಾವು ಸಾಯುವಂಥ ಸಮಯದಲ್ಲಿ ನಮ್ಮ ಸಾಧನೆಗಳ ಒಂದು ಪರಿಧಿಯಲ್ಲಿ ನಮ್ಮ ಖುಷಿಯನ್ನು ಕಂಡು ನಮ್ಮ ಖುಷಿಯಲ್ಲಿ ನಾವು ಸಾಯುವಾಗ, ಛೇ ಈ ಮನುಷ್ಯ ಹೋದಲ್ಲ ಅಂತ ಕೂಗ್ಲಿಕ್ಕೆ 4 ಜನ ಇರಬೇಕು. ಆ ಥರದ ಬದುಕನ್ನು ನಾವು ಬಾಳ್ಲಿಕ್ಕೆ ಆಗ್ತದೆ. ಯಾವಾಗ ಅಂದರೆ ಬೇರೆಯವರಿಗೆ ಸಮಯ ಕೊಟ್ಟಾಗ ಮಾತ್ರ. ಚಿಂತೆಗೂ ಚಿತೆಗೂ 0 ಮಾತ್ರ ವ್ಯತ್ಯಾಸ. ಚಿಂತೆ ಮನಸ್ಸನ್ನು ಸುಟ್ಟರೆ ಚಿತೆ ದೇಹವನ್ನು ಸುಡ್ತದೆ. ಆ ಚಿಂತೆಯಿಂದಾಗಿ ಚಿತೆಯಲ್ಲಿ ಮಲಗುವಂತಹ ಸಂದರ್ಭ ಬರದೇ ಇರುವ ಹಾಗೆ ನಾವು ನೋಡ್ಕೋಬೇಕು ಅಂತಂದರೆ, ನಮಗಾಗಿ ನಾವು ಸಮಯವನ್ನು ಕೊಡಬೇಕು, ನಮ್ಮವರಿಗಾಗಿಯೂ ನಾವು ಸಮಯವನ್ನು ಕೊಡಬೇಕು. ಹಿರಿಯರು, ಅವರಿಗೆ ಅವರದ್ದೇ ಬೆಲೆ ಇದೆ. ಅವರಿಗೆ ಏನಂತಂದರೆ ನಮ್ಮ ಅಗತ್ಯ ಇದೆ, ನಮಗೆ ಅವರ ಅಗತ್ಯ ಇದೆ. ಇದು ಒಂದು ರೀತಿ ಎಂತ ಹೇಳ್ಬೋದು, ಒಂದು ಹೌದೌದು, ಆ ಕೊಂಡಿಯನ್ನು ಬಿಡಿಸ್ಲಿಕ್ಕೆ ಹೋಗಬಾರ್ದು. ಕೊಂಡಿಯನ್ನು ಬಿಡಿಸಿದ್ರೆ ಉಂಟಲ್ಲ, ನಮ್ಮನ್ನು ನಾವೇ ಕೊಂದುಕೊಂಡ ಹಾಗೆ ಅಂತ. ಬಹುಶಃ ಇಷ್ಟೊತ್ತು ತುಂಬ ವಿಚಾರಗಳನ್ನು ಹೇಳಿದ್ರಿ. ಅದರಲ್ಲೂ ನಾನಂತೂ ಇವತ್ತು ತುಂಬ ವಿಚಾರಗಳನ್ನು ಕಲ್ತಿದ್ದೇನೆ ನಿಮ್ಮಿಂದಾಗಿ. ಯಾಕಂತ ಹೇಳಿದರೆ ಪ್ರತಿದಿನವೂ ಕೂಡ ನೀವು ಹೇಳಿದಾಗೆ ನಮಗೊಂದು ಕಲಿಕೆ. ಸೊ ಅದರಲ್ಲಿ ಇದು ಕೂಡ ಒಂದು ಭಾಗ ಆಗಿತ್ತು. ತುಂಬ ವಿಷಯಗಳನ್ನು ಹಂಚಿಕೊಂಡ್ರು. ಅದೇ ರೀತಿ ಇದು ಬರೀ ಪ್ರಾರಂಭ ಅಷ್ಟೇ. ಯಾಕಂತ ಹೇಳಿದರೆ ಮೇಡಮ್ ಹತ್ರ ಇನ್ನೂ ಸಾಕಷ್ಟು ವಿಷಯಗಳಿದೆ ಮಾತಾಡುವಂಥದ್ದು. ಹಾಗಾಗಿ ನಿಮಗೆ ಹೇಗೆ ಅನ್ನಿಸ್ತು ಮೇಡಮ್ ಈ ಕಾರ್ಯಕ್ರಮ? ನನಗಂತೂ ತುಂಬ ಖುಷಿ ಕೊಟ್ಟಿತ್ತು 2 ಕಾರಣಕ್ಕಾಗಿ. ಒಂದು, ನೀವು ಯಾರು ಬೇರೆ ಹೊಸ ಜನ ಅಲ್ಲ, ನಮ್ಮ ಹೆಮ್ಮೆಯ ಗುರುಗಳು ವಿ.ಜಿ. ಭಟ್ ಸರಿನ ಮಗ ಅನ್ನುವಂಥ ಆತ್ಮೀಯತೆ ಸಾಕು ನನ್ನನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬರಲಿಕ್ಕೆ. ಯಾಕೆಂತಂದರೆ ಇವತ್ತು ನಾನು ಏನೋ ಅಂತಹ ಗುರುಗಳಿಂದವೇ. ಅಂತಹ ಗುರುಗಳಿಲ್ಲದಿದ್ದರೆ ನಾವು ಇವತ್ತು ಏನೂ ಆಗ್ತಿರ್ಲಿಲ್ಲ. ನನ್ನ PUC ಅನ್ನುವಂಥದ್ದು ಜೀವನದಲ್ಲಿ ಒಂದು ಏನು ಬದಲಾವಣೆಯ ಘಟ್ಟ. ಆ ಬದಲಾವಣೆಯ ಘಟ್ಟಕ್ಕೆ ಉಂಟಲ್ಲ, ವಿವೇಕಾನಂದ ಅಂತಹ ಒಂದು ಕಾಲೇಜು ಸಿಕ್ಕಿ ಅಲ್ಲಿಯ ಎಲ್ಲ ಉಪನ್ಯಾಸಕರ ಒಂದು ಇದರಲ್ಲಿ ಗರಡಿಯಲ್ಲಿ ಪಳಗಿದಂಥ ನಾವು ಜೀವನ ಮೌಲ್ಯಗಳೊಡನೆ, ಜೀವನ ಚಿಂತನೆಗಳೊಡನೆ ಪಾಠವನ್ನು ಕಲಿತು ಒಂಥರ ಖುಷಿಯಿಂದ ಜೀವನವನ್ನು ನಡೆಸುವಂಥ ಇದು ಆ ಒಂದು ಆತ್ಮೀಯತೆ ಇದೆಯಲ್ಲ, ಅದು ಯಾವತ್ತಿಗೂ ನಮಗೆ ತುಂಬ ಇದು. ನೀವು ಅವರ ಮಗ ಅನ್ನುವಂಥದ್ದು ಒಂದು ಹೆಮ್ಮೆ. ಮತ್ತೊಂದೆರಡು ಏನಂತಂದರೆ, ಭಾರತವಾಣಿ ಅನ್ನುವಂಥದ್ದು ಇವತ್ತು ನೆನ್ನೆ ಹುಟ್ಟಿಕೊಂಡಂಥದ್ದಲ್ಲ. ನಾನು ಅದನ್ನು ನೋಡ್ತಾನೆ ಬರ್ತಾ ಇದ್ದೇನೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ, ಎಳವೆಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಏನು ತಿಳ್ಕೊಂಡು ಅದನ್ನು ಬೇರೆಯವರಿಗೂ ಸಹ ಸಿಹಿಯನ್ನು ಉಣಿಸುವಂಥ ಪುಣ್ಯ ಕಾರ್ಯದ ಯೋಚನೆ ಕೆಲವರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ. ಆ ಒಂದು ಯೋಚನೆ ನಿಮಗುಂಟು. ಖಂಡಿತವಾಗ್ಲೂ ಭಾರತವಾಣಿಯೇ ಆಗ್ತದೆ ಅನ್ನುವಂತಹ ನಂಬಿಕೆ ನನ್ನದು. ಏನಂತಂದರೆ, ಇದನ್ನು ಮಾಡುವಂಥ ಅಗತ್ಯ ಉಂಟಲ್ಲ, ನನಗೆ ಯಾಕೆ ಅಂತ ಅಂದ್ಕೊಳ್ಳುವವರೇ ಹೆಚ್ಚು. ಆದರೆ ನೀವು ಒಂದು 4 ಹೆಜ್ಜೆ ಮುಂದೆ ಹೋಗಿ ನಾನಿದನ್ನು ಮಾಡ್ತೇನೆ, ಅದರಲ್ಲೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಇದಕ್ಕೆ ಪೂರ್ತಿ ಸಹಕಾರವನ್ನು ನೀಡಿ ನಿಮ್ಮನ್ನು ಮುಂದುವರಿಸ್ತಿದ್ದಾರಲ್ಲ, ಇದಕ್ಕಿಂತ ಭಾಗ್ಯವಂತ ಬದುಕು ಉಂಟಲ್ಲ, ಬೇರೆ ಯಾರಿಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿಮ್ಮದು ಒಂದು ಪಾಡ್ಕಾಸ್ಟ್ ಚಾನಲ್ ಅಂತ ಹೇಳ್ತಾ ಇಲ್ಲ, ನೀವು ಹೇಗೆ ಬದುಕ್ತಿದ್ದೀರಿ ಅನ್ನೋದನ್ನು ನಾನು ನೋಡ್ತಿದ್ದೇನೆ. ನಿಮ್ಮ ಮನೆಯಲ್ಲಿರುವಂತಹ ಏನು
ಊರ ದನಗಳಿರ್ಬೋದು, ಆ ದನಗಳ ಒಂದು ಪರಿಮಳ, ಆ ಒಂದು ಇದರ ಎಂತ ಹೇಳುದು, ಆ ಒಂದು ಹಳ್ಳಿಯ ಕಂಪಿನಲ್ಲಿ ನೀವು ಆ ಶೈಲಿ, ತಾವೆಲ್ಲಿದಿರೋ ಅಲ್ಲಿಯ ಒಂದು ಹಳ್ಳಿಯ ವಾತಾವರಣವನ್ನ ಪುನಃ ಸೃಷ್ಟಿ ಮಾಡಿದಂತ ನೀವು, ನಮ್ಮ ಸರ್, ನಮ್ಮ ಮೇಡಮ್ ವಯಸ್ಸಾದಾಗ ಖಂಡಿತವಾಗಿ ಅವರು ನಾನೇನೋ ಒಂದು ಹಳ್ಳಿಯದ್ದು ಒಂದು ತಪ್ಪಿಸಿಕೊಂಡೆ ಅಂತ ಹೇಳಿ ಅನಿಸ್ಲಿಕ್ಕಿಲ್ಲ. ಆ ಒಂದು ವಾತಾವರಣವನ್ನ ನೀವು ಈಗಲೇ ಕೊಡ್ತಾ ಇದ್ದೀರಿ. ನಿಮ್ಮಂತ ಮಗ ನಿಮ್ಮಂತ ಒಂದು ಇದನ್ನ ಭೂಮಿಗೆ ತಂದ ಅವರೇ ಉಂಟಲ್ಲ, ಒಂದು ದೊಡ್ಡ ಕೊಡುಗೆ ನಮ್ಮ ದೇಶಕ್ಕೆ ಅಂತ. ನಿಮ್ಮ ಭಾರತವಾಣಿಗೆ ಎಲ್ಲವೂ ಒಳಿತೇ ಆಗ್ಲಿ, ಯಾವತ್ತಿಗೂ ಎಲ್ಲವೂ ಸಹ ಏನು ಹೀಗೆ ಸಾಕ್ತಾ ಇರ್ಲಿ, ಒಳಿತನ್ನೇ ಮಾಡ್ಲಿ ಅಂತ ಹೇಳುವಂತ ಒಂದು ಪ್ರಾರ್ಥನೆ. ಹಾಗೆ ಮೇಡಮ್ ಕೂಡ ಬ್ಯುಸಿಯಾದಂಥ ಶೆಡ್ಯೂಲಲ್ಲಿ ನಮ್ಮ ಜೊತೆ ಬಂದು ಸಮಯವನ್ನು ಕೊಟ್ಟು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡು, ನನಗೆ ಇದನ್ನು ಮಾಡಬೇಕು ಅಂತ ತುಂಬ ಆಸೆ ಇತ್ತು ಮೊದಲಿಂದ ಕೂಡ. ಅಂದರೆ ನಾನು ಪ್ರತಿ ಸಲ ವೃದ್ಧಾಶ್ರಮಕ್ಕೆಲ್ಲ ಜಾಸ್ತಿ ಹೋಗುವಂಥದ್ದು. ಸೊ ಆ ಟೈಮಲ್ಲಿ ಇದೊಂದು ರೀಚ್ ಮಾಡಬೇಕು ಜನರಿಗೆ ಅಂತೇಳಿ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಮೇಡಮ್. ಸೊ ಹಾಗಾಗಿ ನಿಮಗೆ ಧನ್ಯವಾದಗಳು. ತುಂಬ ವಿಚಾರಗಳನ್ನು ಹಂಚಿಕೊಂಡಿದ್ರಿ, ಯಾವುದೆಲ್ಲ ಬದಲಾವಣೆಗಳನ್ನು ಮಾಡ್ಬೋದು, ಹಾಗೆ ನಾವು ಹೇಗೆ ನೋಡಿಕೊಳ್ಬೋದು, ಪ್ರತಿಯೊಂದು ವಿಚಾರವನ್ನು ಕೂಡ ನೀವು ಹಂಚಿಕೊಂಡಿದ್ದೀರಿ. ಹಾಗಾಗಿ ನಿಮಗೆ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಭಾರತವಾಣಿ ಪರವಾಗಿ. ನಮಸ್ಕಾರ. ಧನ್ಯವಾದ.